ಗುಡ್ ಮೋದಿಕೆ ಮಾರ್ನಿಂಗ್. ನಾನು ನಿಮ್ಮ ಚಂದ್ರಹಾಸ್ ಎಸ್ ಒ ಮೋದಿಕೇರ್ ಇಂಡಿಯಾ. ಇವತ್ತಿನ ಒಂದು ಸೆಷನ್ನಲ್ಲಿ ನನ್ನ ಸಂಸ್ಥೆ ಮೋದಿಕೇರ್ ಹೊಸದಾಗಿ ಲಾಂಚ್ ಮಾಡಿರುವಂಥ ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಇನ್ ಅಸೋಸಿಯೇಷನ್ ವಿತ್ ಕುಕು, ಅದೇ ಕುಕು ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್. ಈ ಒಂದು ಪ್ರಾಡಕ್ಟಿನ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ಸೆಷನಲ್ಲಿ ತಿಳ್ಕೊಳ್ಳೋಣ. ಏನೇನು ತಿಳ್ಕೊಳ್ಳೋಣ ಈ ಸೆಷನಲ್ಲಿ ಅನ್ನೋದಾದರೆ, ಮೊದಲನೇದಾಗಿ ಏನಿದು ಆಲ್ಕಲೈನ್ ಪಿಕ್ಚರ್ ಅಂದರೆ ಏನು, ಈ ಪ್ರಾಡಕ್ಟಿನ ಅವಶ್ಯಕತೆ ಆದರೂ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಅದಾದಮೇಲೆ ಈ ಪ್ರಾಡಕ್ಟಿನ ವೈಶಿಷ್ಟ್ಯತೆ ಏನು, ಫೀಚರ್ಸ್ ಏನು, ಬೆನಿಫಿಟ್ಸ್ ಅಂದರೆ ಉಪಯೋಗಗಳು ಮತ್ತು ಲಾಭಗಳೇನು, ಈ ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ, ಹಾಗೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್, ಜೊತೆಗೆ ನಾವು ಈ ಪ್ರಾಡಕ್ಟನ್ನು ಯಾವ ರೀತಿ ಬಳಸಬೇಕು. ಸೊ ಇಷ್ಟು ವಿಚಾರಗಳನ್ನು ಕೂಡ ನಾವು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಓಕೆ, ತಡ ಮಾಡ್ದಲೇ ಸ್ಟಾರ್ಟ್ ಮಾಡೋಣ. ಬಟ್ ನೀವು ಒಂದು ಪ್ರಾಮಿಸ್ ಮಾಡಬೇಕು, ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಕೊನೆ ತನಕನೂ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿಸ್ಕೋಬೇಕು, ತಿಳ್ಕೋಬೇಕು, ಅಳವಡಿಸ್ಕೊಳ್ಬೇಕು. ಯಾಕೆ ಈ ವಿಡಿಯೋ ವಿಶೇಷತೆ ಅಂತಂದರೆ, ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಇರುತ್ತೆ. ಎಸ್, ಹಾಗಾದರೆ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಹೊಸ ಪ್ರಾಡಕ್ಟ್ ಮೋದಿಕೇರ್ ಕುಕು ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್. ಎಸ್, ಈ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ನಾವು ತಿಳ್ಕೊಬೇಕಂದ್ರೆ ಒಂದಿಷ್ಟು ಬೇಸಿಕ್ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ಏನದು, ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಭೂಮಿ, ಅರ್ತ್ ಅಂತ ನಾವೇನು ಹೇಳ್ತೀವಿ, 70% ಅಷ್ಟು ವಾಟರಿಂದ ಕೂಡಿದೆ. ಕರೆಕ್ಟ್? ಬರೀ ಭೂಮಿ ಮಾತ್ರನಾ? ಖಂಡಿತ ಅಲ್ಲ. ಈ ಭೂಮಿ ಮೇಲೆ ವಾಸವಾಗಿರುವಂಥ ನಾವುಗಳು ಅಂದರೆ ಮನುಷ್ಯರ ದೇಹದಲ್ಲೂ ಕೂಡ, ಮಾನವನ ದೇಹದಲ್ಲೂ ಕೂಡ 70% ಅಷ್ಟು ನೀರಿರುತ್ತೆ. ಇನ್ನು ಉಳಿದಂಥದ್ದು ಬೇರೆ ಬೇರೆ ರೀತಿ ಪೋಷಕಾಂಶಗಳು ಇರುತ್ತೆ. ಸೊ ವಾಟರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ನೆಕ್ಸ್ಟ್, ನಾವೆಲ್ಲರೂ ಕೂಡ ಇವತ್ತು ಹೆಲ್ದಿ ಫುಡ್ ತಿನ್ನಬೇಕು, ಆರೋಗ್ಯಕರವಾದಂಥ ಆಹಾರವನ್ನು ಸೇವಿಸಬೇಕು, ಇದು ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಅಂತ ನಾವು ತುಂಬ ಫೋಕಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲೊಂದು ಕ್ವಶನ್ ಬರುತ್ತೆ. ಏನು ಅಂದರೆ, ನಾವು ಪ್ರತಿದಿನ ಕುಡಿಯುವ ನೀರಿನ ಬಗ್ಗೆ ನೋಡಿ. ಎಷ್ಟೋ ಜನ ಕೆಲವೊಂದು ಸಲ ಡಯಟ್ ಮಾಡ್ತಾರೆ, ಊಟವನ್ನು ಬಿಡ್ತಾರೆ, ಉಪವಾಸವನ್ನು ಮಾಡ್ತಾರೆ, ಈ ಟೈಮಲ್ಲೆಲ್ಲ ಊಟವನ್ನು ಬಿಡ್ತಾರೆ. ಆದರೂ ಕೂಡ ಆರೋಗ್ಯವಂತ ಆಹಾರವನ್ನು ತಿನ್ನಬೇಕು ಅಂತ ನಮಗೆ ಗೊತ್ತಿದೆ. ಆದರೆ ಏನೇ ಉಪವಾಸ ಮಾಡಿದ್ರೂ ಕೂಡ ಅವತ್ತು ನಾವು ನೀರು ಕುಡಿತೀವಿ. ನೀರನ್ನೋದು ಪ್ರತಿದಿನ ನಾವು ಸೇವನೆ ಮಾಡುವಂಥದ್ದು. ಅದರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವಾ? ನಾವು ಕುಡಿಯುವಂಥ ನೀರು ಎಷ್ಟು ಆರೋಗ್ಯವಾಗಿದೆ ಅಂತ ಯಾವತ್ತಾದರೂ ಥಿಂಕ್ ಮಾಡಿದ್ದೀವಾ? ನಾವು ಅಂದ್ಕೊಂಡಿದ್ದೀವಿ ನಮಗೆ ಸಿಗ್ತಾ ಇರುವಂಥದ್ದೇ ಒಳ್ಳೆಯದು, ದಟ್ಸ್ ಬೆಟರ್ ಅಂತ. ಆದರೆ ರಿಯಾಲಿಟಿ ಏನು ನಿಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಈಗ ನೀರಿನ ಪ್ರಾಮುಖ್ಯತೆ ಏನು ಅಂತಂದರೆ, ನೀರು ಪ್ರಮುಖ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇಟ್ ಈಸ್ ಒನ್ ಆಫ್ ದ ಮೀಡಿಯಮ್, ಲೈಕ್ ಎ ವೆಹಿಕಲ್. ಅದು ವಾಟರ್ ಅನ್ನೋದು ಒಂದು ವೆಹಿಕಲ್ ಇದ್ದ ಹಾಗೆ. ಯಾಕೆ ನಾನು ಈ ವೆಹಿಕಲ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ, ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳಿದೆ? ಲಕ್ಷಾಂತರ, ಕೋಟ್ಯಾಂತರ, ಕರೆಕ್ಟ್? ಕೋಟಿಯಷ್ಟು ಜೀವಕೋಶಗಳು ನಮ್ಮ ದೇಹದಲ್ಲಿದೆ. ಆ ಪ್ರತಿಯೊಂದು ಜೀವಕೋಶಗಳಿಗೂ ಅಗತ್ಯವಾದಂಥ ಪೋಷಕಾಂಶಗಳು, ಖನಿಜಗಳು ಮತ್ತು ಆಮ್ಲಜನಕದ ಪರಿಚಲನೆಯನ್ನು ಸುಲಭಗೊಳಿಸುವಂಥದ್ದು ಈ ಒಂದು ನೀರು, ವಾಟರ್. ಹಾಗಾಗಿ ಇಟ್ ಈಸ್ ಎನ್ ವಂಡರ್ಫುಲ್ ಮೀಡಿಯಮ್ ಆ್ಯಂಡ್ ಮೋಸ್ಟ್ ಎಸೆನ್ಷಿಯಲ್ ಮೀಡಿಯಮ್ ಆಗಿ ವರ್ಕ್ ಆಗುತ್ತೆ. ನೋಡಿ, ನಮ್ಮ ಬಾಡಿ 70% ಅಷ್ಟು ವಾಟರಿಂದ ಕೂಡಿದೆ ಅಂತ ಹೇಳಿದೆ. ಇಲ್ಲಿ ಕೆಲವೊಂದು ಆರ್ಗನ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಬ್ರೈನ್ 75% ಅಷ್ಟು ವಾಟರಿಂದ ಆಗಿರುವಂಥದ್ದು, ಲಂಗ್ಸ್ 80% ವಾಟರ್, ಲಿವರ್ 86%, ಸ್ಕಿನ್ 64%, ಹಾರ್ಟ್ 79%, ಬೋನ್ಸ್ 22%. ಈ ಥರ ಎಲ್ಲ ಅಂಗಾಂಗಗಳಲ್ಲೂ ಕೂಡ, ಎಲ್ಲ ಆರ್ಗನ್ಸಲ್ಲೂ ಕೂಡ ವಾಟರ್ ಅನ್ನೋದು ಬಹಳ ಪ್ರಮುಖವಾದದ್ದು. ಎಸ್, ಇಂಪಾರ್ಟೆಂಟ್. ನೆಕ್ಸ್ಟ್, ಆದರೆ ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಹಾಗಾದರೆ ನೀವೆಲ್ಲ ನೀರು ಕುಡಿತಾ ಇದ್ದೀರಾ? ನೀವು ಹೇಳ್ತೀರಾ, ಏನು ಸರ್ ಹೀಗೆ ಹೇಳ್ತೀರಾ? ಖಂಡಿತವಾಗ್ಲೂ ಕುಡಿತೀವಿ. ಆದರೆ ಯಾವ ನೀರು ಕುಡಿತಾ ಇದ್ದೀವಿ? ಎಲ್ಲ ನೀರು ಒಂದೇನ? ಹಾಗಾದರೆ ಎಲ್ಲ ನೀರು ಆರೋಗ್ಯಕ್ಕೆ ಒಳ್ಳೆಯದಾ? ಎಲ್ಲ ನೀರು ಕೂಡ ಈ ಎಲ್ಲ ಅಂಗಾಂಗಗಳಿಗೆ ಬೇಕಾಗುವಂಥ ಆರೋಗ್ಯವನ್ನು ತಲುಪಿಸುತ್ತಾ ಅಥವಾ ಡ್ಯಾಮೇಜ್ ಮಾಡುತ್ತಾ? ಅದೇ ಡಿಫ್ರೆನ್ಸ್ ನಾವಿವತ್ತು ತಿಳ್ಕೊಬೇಕಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀರು ಒಳ್ಳೆಯದೇ, ನೀರು ಬೇಕೇ ಬೇಕು, ಆದರೆ ಎಲ್ಲ ನೀರು ಒಂದೇ ಅಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಈಗ ಒಂದೊಂದಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆರ್ ಒ ವಾಟರ್ ಅಥವಾ ರೆಗ್ಯುಲರ್ ಡ್ರಿಂಕಿಂಗ್ ವಾಟರ್ ನಾವೇನು ಕುಡಿತೀವಿ,
ಸೊ ಈ ಒಂದು ಪ್ಯೂರಿಫಿಕೇಷನ್ ಮೆಥಡ್ ಅಲ್ಲಿ ಆಗುತ್ತಲ್ಲ, ಶುದ್ಧೀಕರಣ ಸಮಯದಲ್ಲಿ ಆ ನೀರು ಏನಾಗುತ್ತೆ ಅಂತಂದರೆ ಆಮ್ಲೀಯವಾಗಬಹುದು, ಅಂದರೆ ಅಸಿಡಿಕ್ ನೇಚರ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಯಾವಾಗ ಅಸಿಡಿಕ್ ನೇಚರ್ಗೆ ಕನ್ವರ್ಟ್ ಆಗುತ್ತೋ ಆವಾಗ ಪ್ರಮುಖ ಖನಿಜಗಳನ್ನು ತೆಗೆದುಹಾಕುತ್ತೆ. ಸೊ ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಒಂದು ವಾಟರು ಅಸಿಡಿಕ್ ಆಗುತ್ತೆ, ಎರಡನೇದು ಅದರಲ್ಲಿರುವಂಥ ಖನಿಜಾಂಶಗಳು ನಮ್ಮ ದೇಹಕ್ಕೆ ಬೇಕಾಗಿತ್ತದು, ಬಟ್ ಅದು ರಿಮೂವ್ ಆಗುತ್ತೆ. ಇದೆರಡೂ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಯಾವ ರೀತಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈಗ ಇಷ್ಟು ದಿವಸ ನಾವೆಲ್ಲರೂ ಕುಡಿದಿರೋವಂಥದ್ದು ಆರ್ ಒ ವಾಟರ್ ಅಥವಾ ರೆಗ್ಯುಲರ್ ಡ್ರಿಂಕಿಂಗ್ ವಾಟರ್, ಆ್ಯಂಡ್ ಅದೆಲ್ಲದೂ ಕೂಡ ಅಸಿಡಿಕ್ ನೇಚರಲ್ಲಿ ಇರೋವಂಥ ವಾಟರ್ನ ನಾವೆಲ್ಲರೂ ಕನ್ಸ್ಯೂಮ್ ಮಾಡುವಂಥದ್ದು. ಎಸ್ ಆರ್ ನೋ? ಎಸ್. ಇದರಿಂದ ಇವತ್ತು ಒಳ್ಳೆಯದು ಆಗಿದೆ, ಜೊತೆಗೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಏನೇನು? ಓಕೆ, ಹಾಗೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆಗುವಂಥ ಚಾನ್ಸಸ್ ಇದೆ, ಕೆಲವರಿಗೆ ಆಗಿದೆ ಕೂಡ. ಓಕೆ, ಏನೇನು? ರೆಗ್ಯುಲರ್ ಆಗಿ ಈ ಥರದ ಒಂದು ವಾಟರ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಡ್ಯಾಮೇಜ್ ಮಾಡುತ್ತೆ. ಯಾವ್ಯಾವ ರೀತಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜೀರ್ಣಕಾರಿ ಅಸ್ವಸ್ಥತೆ, ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆಗುತ್ತೆ. ಏನೆಲ್ಲ ಆಗುತ್ತೆ ಡೈಜೆಷನ್ ಸಿಸ್ಟಮಲ್ಲಿ ಅಂದರೆ, ಈ ಆಸಿಡಿಕ್ ನೇಚರ್ ಇರುವಂಥ ವಾಟರ್ನ ಕನ್ಸ್ಯೂಮ್ ಮಾಡೋದರಿಂದ ನಿಮ್ಮ ಹೊಟ್ಟೆಗೆ ತೊಂದರೆ ಆಗ್ತದೆ. ಯಾವ ರೀತಿ ಅಂತಂದರೆ ಆ್ಯಸಿಡ್ ರಿಫ್ಲಕ್ಸ್ ಆಗ್ತದೆ ಮತ್ತು ಇಂಡೈಜೆಷನ್ ಪ್ರಾಬ್ಲಮ್ಸ್ಗಳು ಉಂಟಾಗ್ತದೆ. ಇದರಿಂದ ಜೀರ್ಣಕಾರಿ ಅಸ್ವಸ್ಥತೆ ಉಂಟಾಗ್ತದೆ. ನೆಕ್ಸ್ಟ್, ಹಲ್ಲಿನ ಸಮಸ್ಯೆಗಳು. ನಾನು ಹೇಳಿದೆ ಪ್ಯೂರಿಫಿಕೇಷನ್ ಮೆಥಡಲ್ಲಿ ಈ ವಾಟರೆಲ್ಲ ಏನಾಗುತ್ತೆ ಅಸಿಡಿಕ್ ನೇಚರ್ಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಹಲ್ಲಿನ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ದಂತ ಕವಚ, ಏನದು ಎನಾಮಲ್. ಆ ಒಂದು ಎನಾಮಲ್ ಕೋಟಿಂಗ್ ಏನಿರುತ್ತೆ ಅದು ಡ್ಯಾಮೇಜ್ ಆಗುತ್ತೆ ಈ ರೀತಿ ನೀರನ್ನು ನಾವು ಹೆಚ್ಚು ತಗೊಳ್ಳೋದ್ರಿಂದ. ಓಕೆ, ಆಗಬಹುದು. ಓಕೆ, ನೆಕ್ಸ್ಟ್, ದೀರ್ಘಕಾಲದವರೆಗೆ ನಾವು ಇದೇ ರೀತಿ ನೀರನ್ನು ಕನ್ಸ್ಯೂಮ್ ಮಾಡೋದರಿಂದ ಹಲ್ಲು ಉಳುಕಾಗುವಂಥದ್ದು, ಟೂತ್ ಡಿಕೆ ಅಂತ ನಾವೇನು ಹೇಳ್ತೀವಿ, ಈ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್, ಮೂಳೆಗಳ ಆರೋಗ್ಯ, ಬೋನ್ಸ್ ಹೆಲ್ತ್. ಸೊ ಈ ಅಸಿಡಿಕ್ ನೇಚರ್ ಇರುವಂಥ ವಾಟರ್ನ ಕನ್ಸ್ಯೂಮ್ ಮಾಡೋದ್ರಿಂದ ಈಗ ತುಂಬ ಜನ ಹೇಳ್ಬೋದು, ಸರ್ ನಾನು ತುಂಬ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ, ಆದರೂ ನನ್ನ ಮೂಳೆ ಆರೋಗ್ಯ ಸರಿಯಾಗಿಲ್ಲ. ಯಾಕೆ ಅಂದರೆ ಇಲ್ಲಿ ಇದು ಒಂದು ಕಾರಣ ಇರ್ಬೋದು. ಏನು ಅಂದರೆ ಈ ರೀತಿ ನೀರನ್ನು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್, ಕ್ಯಾಲ್ಶಿಯಂ ಹೀರ್ಕೊಳ್ಳುವಂಥದ್ದು ಏನಿರುತ್ತೆ ಅದು ಸ್ಟಾಪ್ ಆಗುತ್ತೆ. ಓಕೆ, ಇದು ಒನ್ ಆಫ್ ದ ರೀಸನ್ ಇರಬಹುದು. ಓಕೆ, ನೆಕ್ಸ್ಟ್, ನಂತರದಲ್ಲಿ ಏನಾಗುತ್ತೆ, ಯಾವಾಗ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ವ ಬಾಡಿಲಿ, ಮೂಳೆಗಳೇನಾಗುತ್ತೆ ವೀಕ್ ಆಗ್ತಾ ಹೋಗುತ್ತೆ. ಆವಾಗ ಮೂಳೆಗಳು ಬೇಗ ಮುರಿಯುವಂಥದ್ದು, ಫ್ರ್ಯಾಕ್ಚರ್ಸ್ ಆಗುವಂಥದ್ದು, ಈ ಆಸ್ಟಿಯೋಪೊರೋಸಿಸ್ ಅಂತ ನಾವೇನು ಹೇಳ್ತೀವಿ, ಈ ಸಮಸ್ಯೆಗಳು ಬರಬಹುದು. ಓಕೆ, ಬರಬಹುದು. ಕ್ಲಿಯರ್? ನೆಕ್ಸ್ಟ್, ನಾಶಕಾರಿ ಸ್ವಭಾವ. ಯಾವಾಗ ಅಸಿಡಿಕ್ ನೇಚರ್ ಇರುತ್ತೋ, ಈಗ ನಮ್ಮ ಬಾಡಿ ಮೇಲೆ ಅಷ್ಟೇ ಅಲ್ಲ, ಸೊ ನಮ್ಮ ಪೈಪ್ಗಳೇನಿರುತ್ತೆ, ಆ ಪ್ಲಂಬಿಂಗ್ ಸಿಸ್ಟಮ್ಸ್ ಏನಿರುತ್ತೆ, ಕೊಳಾಯಿ ವ್ಯವಸ್ಥೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿರುವಂಥ ಮೆಟಲ್ಸ್ಗಳಿಗೆ ಈ ಅಸಿಡಿಕ್ ನೇಚರ್ ಇರುವಂಥ ವಾಟರ್ ಇದ್ದಾಗ ಏನಾಗುತ್ತೆ ಅಂದರೆ ಸೋರಿಕೆ ಆಗುತ್ತೆ, ಅಂದರೆ ಆ ಮೆಟಲ್ ಸೋರಿಕೆ ಆಗುತ್ತೆ, ಅದನ್ನು ನಾವು ಲೀಚಿಂಗ್ ಅಂತ ಕರಿತೀವಿ. ಸೊ ಇದು ಮತ್ತೇನಾಗುತ್ತೆ, ಆ ಪ್ರೋಸೆಸ್ ಆದಾಗ ನೀರಲ್ಲಿ ಸೇರಿಕೊಳ್ಳುತ್ತೆ, ಆ ನೀರನ್ನು ನಾವು ಕುಡಿತೀವಿ, ಅವಾಗ ಅಗೇನ್ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್, ಈಗ ನಾವು ಹೊರಗಡೆ ಕುಡಿಯುವಂಥ ನೀರು ಈ ಒಂದು ಫ್ರೀ ರ್ಯಾಡಿಕಲ್ಸಿಂದ, ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಏನಾಗಿರುತ್ತೆ ಅಂತಂದರೆ ಅದು ಡ್ಯಾಮೇಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಆ್ಯಪಲನ್ನು ಕಟ್ ಮಾಡಿ ಹೊರಗಡೆ ಇಡ್ತೀರ, ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಅದು ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗುತ್ತೆ. ಇದನ್ನು ನಾವು ಆಕ್ಸಿಡೇಷನ್ ಪ್ರೋಸೆಸ್ ಅಂತ ಕರೆಯುವಂಥದ್ದು. ಓಕೆ, ಇದೇ ಥರ ನೀರಿಗೂ ಆಗುತ್ತೆ, ಇದು ನಮಗೆ ಗೊತ್ತಿರಬೇಕು. ಅಂಥ ನೀರನ್ನು ನಾವು ಕುಡಿತಾ ಇದ್ದೀವಿ ಈಗಲೂ ಕೂಡ. ಸೊ ಯಾವಾಗ ಒಂದು ವಾಟರ್ ಕೂಡ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿದೆ, ಎರಡನೇದು ಈ ಥರ ಅಸಿಡಿಕ್ ನೇಚರ್ ಇರುವಂಥ ವಾಟರ್ನ ನಾವು ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆಗುತ್ತೆ. ಫ್ರೀ ರ್ಯಾಡಿಕಲ್ಸಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರುವಂಥದ್ದು? ನಿಮಗೆ ಗೊತ್ತಿರ್ಬೋದು, ಈ ಮೀಟ್ ಅಥವಾ ನಾನ್ ವೆಜ್ ಏನು ತಿಂತಾರೆ ಅದು ತುಂಬ ಅಸಿಡಿಕ್ ನೇಚರಲ್ಲಿ ಇರುತ್ತೆ. ಯಾರೆಲ್ಲ ನಾನ್ ವೆಜ್ ತಿಂತಾರೆ ಅವರಲ್ಲಿ ನೋಡಿ ಈ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಇರುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅವ್ರ ಬಾಡಿಲಿ ಜಾಸ್ತಿ ಆಗುತ್ತೆ. ಸೊ ಅದೇ ಥರನೇ ಈ ವಾಟರ್ ಕೂಡ ಅದೇ ರೀತಿ ಎಫೆಕ್ಟ್ ನನ್ನ ಬಾಡಿ ಮೇಲೆ ಮಾಡುತ್ತೆ. ಓಕೆ, ಸೊ ಹಲವಾರು ಅಂಗಾಂಗಗಳ ಮೇಲೆ ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ಸು ಇಂಪ್ಯಾಕ್ಟ್ ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಯಾವ್ದ್ಯಾವುದು ಅಂತ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ಯಾವಾಗ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೋ ಆ ಒಂದು ಹೃದಯದ ಭಾಗದಲ್ಲಿ ಹೈ ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ ಪ್ರಾರಂಭ ಆಗ್ತದೆ. ಚರ್ಮದ ಮೇಲೆ ಯಾವಾಗ ಈ ಎಫೆಕ್ಟ್ ಆಗುತ್ತೋ ಚರ್ಮ ಬೇಗ ವಯಸ್ಸಾಗೋ ಥರ ಕಾಣ್ತದೆ.
ಸನ್ ಬರ್ನ್ಸ್ ಬೇಗ ಆಗುತ್ತೆ. ನೆಕ್ಸ್ಟ್ ಮೂತ್ರಪಿಂಡ, ಸೊ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಗಳು ಪ್ರಾರಂಭ ಆಗಬಹುದು. ಕೀಲುಗಳು, ಅಸ್ಥಿ ಸಂಧಿವಾತ, ಆರ್ಥರೈಟಿಸ್ ಬರಬಹುದು. ನೆಕ್ಸ್ಟ್ ಶ್ವಾಸಕೋಶಗಳ ಮೇಲೆ ಎಫೆಕ್ಟ್ ಆದಾಗ ಅಸ್ತಮ, ಅಲರ್ಜಿಗಳಂಥ ಸಮಸ್ಯೆಗಳು ಪ್ರಾರಂಭ ಆಗಬಹುದು. ನೆಕ್ಸ್ಟ್ ಕಣ್ಣುಗಳು ಅಂತ ಬಂದಾಗ ಕಣ್ಣಿನ ಪೊರೆ ಆಗುವಂಥದ್ದು ಅಥವಾ ರೆಟಿನಾಗೆ ಸಂಬಂಧಪಟ್ಟಂತಹ ಕೆಲವೊಂದು ರೋಗಗಳು ಬರುವಂಥದ್ದು, ಡ್ಯಾಮೇಜ್ ಆಗುವಂಥದ್ದು ಆಗುತ್ತೆ. ಹಾಗೆ ಡಯಾಬಿಟೀಸ್ ಆಗಿರಬಹುದು, ತುಂಬ ದೀರ್ಘಕಾಲದಲ್ಲಿ ಆಯಾಸ ಆಗುವಂಥದ್ದು, ಉರಿಯೂತ, ಇನ್ಫ್ಲಮೇಷನ್ಸ್ ಆಗಿರ್ಬೋದು, ಇನ್ಫೆಕ್ಷನ್ಸ್, ಸೋಂಕು ಉಂಟಾಗುವಂಥದ್ದಾಗಿರ್ಬೋದು. ನೆಕ್ಸ್ಟ್ ರಕ್ತನಾಳಗಳಲ್ಲಿ ಅಥೆರೋಸ್ಕ್ಲೆರೋಸಿಸ್ ಅಂತ ನಾವೇನು ಹೇಳ್ತೀವಿ ಆ ಸಮಸ್ಯೆ ಬರುವಂಥದ್ದು. ಸೊ ಈ ರೀತಿ ಅನೇಕ ಸಮಸ್ಯೆಗಳು ಕೂಡ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಇಮ್ಯುನಿಟಿ ಪವರ್ ಮೇಲೆ ಎಫೆಕ್ಟ್ ಆದಾಗ ಸೊ ತುಂಬ ದೀರ್ಘಕಾಲವಾಗಿರುವಂಥ ಒಂದು ಉರಿಯೂತ ಪ್ರಾರಂಭ ಆಗ್ತದೆ. ಸೊ ಮೆದುಳು ಈ ಭಾಗಕ್ಕೆ ಎಫೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಅಲ್ಝೈಮರ್ ಡಿಸೀಸ್, ಪಾರ್ಕಿನ್ಸನ್, ಮೆಮೊರಿ ಲಾಸ್ ಆಗುವಂಥದ್ದು, ಡಿಪ್ರೆಷನ್, ಪ್ಯಾರಲಿಸಿಸ್ ಈ ರೀತಿ ಆಗಬಹುದು. ನೆಕ್ಸ್ಟ್ ಸೊ ಈ ರೀತಿ ಆ ಒಂದು ಫ್ರೀ ರ್ಯಾಡಿಕಲ್ಸ್ ನನ್ನ ಬಾಡಿಲಿ ಜಾಸ್ತಿ ಆಗೋದ್ರಿಂದ ಈ ಎಫೆಕ್ಟ್ ಆಗಬಹುದು. ಆಕ್ಸಿಡೇಟಿವ್ ಸ್ಟ್ರೆಸ್ಸಿಗೆ ಒಳಗಾಗಿರುವಂಥ ನೀರನ್ನು ಸೇವನೆ ಮಾಡೋದ್ರಿಂದ ಈ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇದೆ. ಓಕೆ, ಸೊ ನಾವು ಇಷ್ಟು ದಿನ ಏನಂತ ತಿಳ್ಕೊಂಡಿದ್ವಿ, ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದು 100% ಕರೆಕ್ಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ನಾವು ಯಾವ ನೀರು ಕುಡಿತಾ ಇದ್ದೀವಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದರೆ ಈಗ ಇಷ್ಟು ದಿನ ಏನಾಗಿದೆ ಆಗಿದೆ, ಇನ್ಮೇಲೆ ಒಂದು ಹೊಸ ವ್ಯವಸ್ಥೆಗೆ ನಮ್ಮನ್ನು ನಾವು ಬದಲಾಯಿಸ್ಕೋಬೋದಾ, ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದಾ, ಪರಿವರ್ತನೆ ಆಗ್ಬೋದಾ? ನೀವೆಲ್ಲರೂ ರೆಡಿ ಇದ್ದೀರಾ ಅದಕ್ಕೆ? ಇಷ್ಟು ದಿವಸ ನೀರನ್ನು ಕುಡಿತಾ ಇದ್ದೀರಾ, ಒಂದಿಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಆಗಿದೆ, ಒಂದಿಷ್ಟು ಡ್ಯಾಮೇಜ್ ಕೂಡ ಆಗಿದೆ. ದಟ್ಸ್ ಓಕೆ, ಫೈನ್. ಬಟ್ ಇನ್ಮೇಲೆ ಪ್ರತಿದಿನ ನನ್ನ ದೇಹಕ್ಕೆ ಹೆಚ್ಚು ಪೋಷಕಾಂಶ ಬೇಕಾಗಿರೋದು ಯಾವುದು? ವಾಟರ್. ಅದೇ ಒನ್ ಆಫ್ ದ ಮೇಜರ್ ನ್ಯೂಟ್ರಿಯೆಂಟ್. ಆ ನೀರನ್ನು ಸಂಪೂರ್ಣವಾಗಿ ಆರೋಗ್ಯವಂತ ನೀರನ್ನು ಕುಡಿತೀನಿ ಅನ್ನೋ ಒಂದು ಪ್ರಾಮಿಸ್ ನಾವೆಲ್ಲರೂ ನಮಗೆ ಮಾಡ್ಕೊಳ್ಳೋಣವಾ? ಎಸ್. ಹಾಗಾದರೆ ನನ್ನ ಒಂದು ಮೋದಿ ಕೇರ್ ಸಂಸ್ಥೆ ನಿಮ್ಮ ಲೈಫಿಗೆ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕೊಡಿಸ್ಲಿಕ್ಕೆ, ಒಂದು ಆರೋಗ್ಯವಂತ ವಾಟರ್ ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ಸಿಗಲಿಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನು, ಒಂದು ಹೊಸ ಪ್ರಾಡಕ್ಟನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದೆ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಎಸ್, ಆ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟೇ ಮೋದಿ ಕೇರ್ನ ಕುಕು ಪ್ರೀಮಿಯಂ ಆಲ್ಕಲೈನ್ ಪಿಚ್ಚರ್. ಹೆಲ್ದಿಯರ್ ವಾಟರ್ ಫಾರ್ ಎ ಹೆಲ್ದಿಯರ್ ಯು. ನಿಮ್ಮ ಆರೋಗ್ಯಕ್ಕೋಸ್ಕರ ಆರೋಗ್ಯವಂತ ನೀರನ್ನು ಸೃಷ್ಟಿ ಮಾಡಲಿಕ್ಕೆ ಈ ಒಂದು ಪ್ರೀಮಿಯಂ ಆಲ್ಕಲೈನ್ ಪಿಚ್ಚರ್. ಹಾಗಾದರೆ ಈಗ ಅರ್ಥ ಆಗಿರಬಹುದು ಒಂದು ಹಂತಕ್ಕೆ ಈ ಪ್ರಾಡಕ್ಟಿನ ಅವಶ್ಯಕತೆ ಏನಿದೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಈ ಪ್ರಾಡಕ್ಟ್ ಬಗ್ಗೆ. ಈಗ ಡೀಟೇಲಾಗಿ ನೋಡ್ತಾ ಹೋಗೋಣ. ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ಎಸ್, ಈ ಪ್ರಾಡಕ್ಟ್ ಏನು ವರ್ಕ್ ಮಾಡುತ್ತೆ? ಇದು pH ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ನೀರಿನ ಕ್ಷಾರೀಯವನ್ನು ನೀಡುತ್ತದೆ. ಅಂದರೆ ಈಗ ನಿಮ್ಮ ಮನೇಲಿ ಬರುವಂಥ ಆಕ್ವಾಗಾರ್ಡಿಂದ ಆಗಿರಬಹುದು, ಪ್ಯೂರಿಫೈಯರ್ಸಿಂದ ಆಗಿರ್ಬೋದು, ಮಿನರಲ್ ವಾಟರ್ ಆಗಿರ್ಬೋದು, ಟ್ಯಾಪ್ ವಾಟರ್ ಆಗಿರ್ಬೋದು, ಅಥವಾ ನೀವು ಕ್ಯಾನಲ್ಲಿ ವಾಟರ್ ತರ್ತಿರಲ್ಲ ಅದಾಗಿರ್ಬೋದು, ಅದೆಲ್ಲದೂ ಕೂಡ ಯಾವ ಒಂದು pH ಅಲ್ಲಿ ಬರುತ್ತೆ? ಅಸಿಡಿಕ್ ನೇಚರಲ್ಲಿ ಅಥವಾ ನ್ಯೂಟ್ರಲಲ್ಲಿ ಇರುವಂಥ ಒಂದು ಕಂಡೀಷನಲ್ಲಿ ಆ ಒಂದು pH ವ್ಯಾಲ್ಯೂ ಬರುತ್ತೆ ನಿಮ್ಮ ಮನೆಯಲ್ಲಿ, ಅಥವಾ ನೀವೇನು ನೀರು ಯೂಸ್ ಮಾಡ್ತೀರಾ ಅದು. ಬಟ್ ಯಾವಾಗ ನೀವು ಈ ಒಂದು ಆಲ್ಕಲೈನ್ ಪಿಚ್ಚರ್ನ ಯೂಸ್ ಮಾಡಿಕೊಂಡು ಅದೇ ನೀರನ್ನು ಪ್ಯೂರಿಫಿಕೇಷನ್ ಮಾಡ್ತೀರಾ ಅಗೇನ್, ಆ ನೀರಿನ pH ವ್ಯಾಲ್ಯೂವನ್ನು ಜಾಸ್ತಿ ಮಾಡಲಿಕ್ಕೆ ಈ ಪ್ರಾಡಕ್ಟ್ ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ಉತ್ಕರ್ಷಣ ನಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಅಂದರೆ ದ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಫ್ ದ ವಾಟರ್ ವಿಲ್ ಬಿ ಇನ್ಕ್ರೀಸ್ಡ್. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಏನೆಲ್ಲ ಎಸೆನ್ಷಿಯಲ್ ಮಿನರಲ್ಸ್ ಬೇಕಾಗಿರುತ್ತಲ್ಲ ಆ ಒಂದು ವಾಟರ್ಗೆ, ಅದನ್ನು ಕೊಡಲಿಕ್ಕೆ, ಅದನ್ನು ಸಮೃದ್ಧ ಮಾಡುವಂಥ ಕೆಲಸವನ್ನು ಈ ಪ್ರಾಡಕ್ಟ್ ಮಾಡುತ್ತೆ. ನೆಕ್ಸ್ಟ್ ಉತ್ತಮ ಜಲ ಸಂಚಯನಕ್ಕಾಗಿ ಸಾಮಾನ್ಯ ನೀರನ್ನು ಆರೋಗ್ಯಕರ ಆಯ್ಕೆಯಾಗಿ ಪರಿವರ್ತಿಸುತ್ತದೆ. ಹೈಡ್ರೇಷನ್, ನಮ್ಮ ಬಾಡಿಗೆ ಒಂದು ಒಳ್ಳೆ ಹೈಡ್ರೇಷನನ್ನು ಕೊಡುತ್ತೆ. ಸಾಮಾನ್ಯವಾಗಿರುವಂಥ ನೀರನ್ನು ನನ್ನ ದೇಹಕ್ಕೆ ಬೇಕಾಗಿರುವಂಥ ಹೈಡ್ರೇಷನನ್ನು ಕೊಡಲಿಕ್ಕೆ ಏನು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಆ ವಾಟರನ್ನು, pH ವ್ಯಾಲ್ಯೂವನ್ನು ಜಾಸ್ತಿ ಮಾಡುವಂಥದ್ದಾಗಿರಬಹುದು, ಕ್ವಾಲಿಟಿ ಆಫ್ ದ ವಾಟರ್ನ ಇಂಪ್ರೂವ್ಮೆಂಟ್ ಮಾಡುವಂಥದ್ದಾಗಿರಬಹುದು, ಎಸೆನ್ಷಿಯಲ್ ಮಿನರಲ್ಸನ್ನು ಆ್ಯಡ್ ಮಾಡುವಂಥದ್ದಾಗಿರ್ಬೋದು, ಆ ಒಂದು ಕೆಲಸವನ್ನು ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ಕ್ಲಿಯರ್? ನೆಕ್ಸ್ಟ್ ಈ ಒಂದು ಪ್ರೀಮಿಯಂ ಆಲ್ಕಲೈನ್ ಪಿಚ್ಚರ್ ಏನಿದೆ, ಇದರ ಕೀ ಫೀಚರ್ಸ್ ಏನೇನು, ವೈಶಿಷ್ಟ್ಯತೆಗಳೇನೇನು ನೋಡೋಣ. ಮೊದಲನೇದಾಗಿ
ಪಿ ಎಚ್ ವರ್ಧನೆ ಅಂದರೆ ಪಿ ಎಚ್ ಎನ್ಹ್ಯಾನ್ಸ್ಮೆಂಟ್. ಸೊ ನೀರಿನ ಪಿ ಎಚ್ ಏನಿದೆ ಅದನ್ನು 9.5 ಅಥವಾ ಅದಕ್ಕಿಂತ ಜಾಸ್ತಿ ಇರೋ ಥರ ಹೆಚ್ಚಿಸ್ತದೆ. ಅಂದರೆ ನಮ್ಮ ಬಾಡಿಯನ್ನು ಆಲ್ಕಲೈನ್ ಬಾಡಿಯಾಗಿ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ಇದರಿಂದ ಉತ್ತಮ ಆರೋಗ್ಯವನ್ನು ಬೆಂಬಲಿಸ್ತದೆ. ಓಕೆ, ಸೊ ಇದು ಒಂದು ಫೀಚರ್ ಆಗಿದೆ. ನೆಕ್ಸ್ಟ್, ಸುಧಾರಿತ ORP ಅಂದರೆ ಆಕ್ಸಿಡೀಕರಣ ಕಡಿತ ಸಂಭಾವ್ಯ, ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ನಾವೇನು ಹೇಳ್ತೀವಿ. ಇದು ಋಣಾತ್ಮಕ ORP ಹೊಂದಿರುವ ನೀರು ಹೆಚ್ಚಿನ ಉತ್ಕರ್ಷಣ ನಿರೋಧಕವನ್ನು ಹೊಂದಿರುತ್ತದೆ. ಅಂದರೆ ಈ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಏನಿರುತ್ತೆ ಇದು ನೆಗೆಟಿವ್ ಇರಬೇಕು. ಸೊ ನೆಗೆಟಿವ್ ಇರುವಂಥ ನೀರಿನಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಆ ರೀತಿ ನೀವು ಕುಡಿಯುವಂಥ ನೀರನ್ನು ಮಾಡುವಂಥ ಕೆಲಸವನ್ನು ಈ ಪ್ರಾಡಕ್ಟ್ ಮಾಡಿಕೊಡುತ್ತೆ. ಕ್ಲಿಯರ್? ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಸಂಪೂರ್ಣ ಹೆಲ್ತ್ ವೆಲ್ಬೀಯಿಂಗ್ ಯೋಗಕ್ಷೇಮಕ್ಕೆ ಸಹಾಯ ಮಾಡುತ್ತದೆ ಮತ್ತು ಫ್ರೀ ರ್ಯಾಡಿಕಲ್ಗಳಿಂದ ದೇಹವನ್ನು ರಕ್ಷಣೆ ಮಾಡ್ತದೆ. ಇದರಿಂದ ನಿಮ್ಮ ಬಾಡಿ ವಯಸ್ಸಾಗೋದನ್ನು ತಡೆಯುತ್ತೆ. ಕೆಲವರಿಗೆ ನೋಡಿ ಬೇಗ ವಯಸ್ಸಾಗ್ತಾ ಇರುತ್ತಲ್ಲ, ಅದನ್ನು ಪ್ರಿವೆಂಟ್ ಮಾಡಿ ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡಲಿಕ್ಕೆ ಈ ಪ್ರೋಸೆಸ್ ತುಂಬಾ ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ 5 ಹಂತದ ಶೋಧನೆ ವ್ಯವಸ್ಥೆ, 5 ಸ್ಟೇಜ್ ಫಿಲ್ಟ್ರೇಷನ್ ಸಿಸ್ಟಮ್ ಇದರಲ್ಲಿ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಫಿಸಿಕಲಿ ಮತ್ತು ಕೆಮಿಕಲಿ ಏನೆಲ್ಲ ಇಂಪ್ಯೂರಿಟೀಸ್ ಅಥವಾ ಕಲ್ಮಶಗಳು ಅಂತ ನಾವೇನು ಹೇಳ್ತೀವಿ ಅದನ್ನು ತೆಗೆದುಹಾಕಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ಫಸ್ಟು ಇಂಪ್ಯೂರಿಟೀಸ್ನೆಲ್ಲ ರಿಮೂವ್ ಮಾಡಿದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಅನೇಕ ಹಂತಗಳಲ್ಲಿ ಬೇಕಾಗಿರುವಂಥ ಖನಿಜಾಂಶಗಳನ್ನು ಕೂಡ ಸೇರಿಸ್ತದೆ. ಇದರಿಂದ ನಿಮಗೆ ಒನ್ ಆಫ್ ದ ಪ್ಯೂರೆಸ್ಟ್ ಕ್ಲೀನ್ ವಾಟರ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕ್ಯಾರ್ಟ್ರಿಡ್ಜ್ ಲೈಫ್ ಇಂಡಿಕೇಟರ್. ಓಕೆ, ಸೊ ಈ ಒಂದು ಫೀಚರ್ ಕೂಡ ಈ ಒಂದು ಪ್ರಾಡಕ್ಟಲ್ಲಿರುತ್ತೆ. ಎಲೆಕ್ಟ್ರಾನಿಕ್ ಫಿಲ್ಟರನ್ನು ಬದಲಾಯಿಸುವ ಸಮಯ ಬಂದಾಗ ಸೂಚಕ ಎಚ್ಚರಿಕೆಗಳನ್ನು ನೀಡುತ್ತದೆ. ಓಕೆ, ಇದರಲ್ಲಿ ಒಂದು ಇಂಡಿಕೇಟರ್ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ನಿಮ್ಮ ಫಿಲ್ಟರನ್ನು ಯಾವಾಗ ಚೇಂಜ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡುತ್ತೆ. ಓಕೆ, ಮತ್ತು ನೀರಿನ ಗುಣಮಟ್ಟ ಹೇಗಿದೆ ಅದನ್ನು ನಿರ್ವಹಿಸುವಂಥ ಒಂದು ಕೆಲಸ, ಖಚಿತಪಡಿಸುವಂಥ ಒಂದು ಕೆಲಸವನ್ನು ಈ ಒಂದು ಎಲೆಕ್ಟ್ರಾನಿಕ್ ಕ್ಯಾರ್ಟ್ರಿಡ್ಜ್ ಲೈಫ್ ಇಂಡಿಕೇಟರ್ ಮಾಡುತ್ತೆ. ಕ್ಲಿಯರ್? ನೆಕ್ಸ್ಟ್, ಇದಿಷ್ಟು ಕೂಡ ಈ ಒಂದು ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್ನ ಫೀಚರ್ಸ್ ಆಗಿರುತ್ತೆ. ಈಗ ಇದರಲ್ಲಿ ಒಂದು ಪಾಯಿಂಟ್ ಹೇಳಿದೆ, 5 ಸ್ಟೇಜ್ ಫಿಲ್ಟ್ರೇಷನ್ ಸಿಸ್ಟಮ್ ಈ ಪ್ರಾಡಕ್ಟಲ್ಲಿ ಇದೆ ಅಂತ ಹೇಳಿ. ಹಾಗಾದರೆ ಆ 5 ಸ್ಟೇಜಸ್ಸಲ್ಲೂ ಏನೇನಾಗುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇ ಒಂದು ಸ್ಟೇಜ್ ಆಲ್ಕಲೈನ್ ಬಾಲ್ಸ್, ಇದು ಮೊದಲನೇ ಸ್ಟೇಜಲ್ಲಿ ಇರ್ತದೆ. ಇದೇನು ಮಾಡುತ್ತೆ ಅಂತಂದರೆ ಬ್ಯಾಲೆನ್ಸಸ್ ಪಿ ಎಚ್ ಅನ್ನು ಸಮತೋಲನಗೊಳಿಸುತ್ತದೆ ಮತ್ತು ನೀರಿನಲ್ಲಿ ಖನಿಜಗಳನ್ನು ಸೇರಿಸುವಂಥ ಕೆಲಸವನ್ನು ಈ ಹಂತದಲ್ಲಿ ಮಾಡುತ್ತೆ. ನೆಕ್ಸ್ಟ್, ಆಕ್ಟಿವೇಟೆಡ್ ಕಾರ್ಬನ್. ಓಕೆ, ಈ ಆಕ್ಟಿವೇಟೆಡ್ ಕಾರ್ಬನ್ ಏನು ಮಾಡುತ್ತೆ ಅಂತಂದರೆ ವಾಸನೆ ಮತ್ತು ರಾಸಾಯನಿಕ ಕಲ್ಮಶಗಳನ್ನು ತೆಗೆದುಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ಇಟ್ ಈಸ್ ಅ ಸೆಕೆಂಡ್ ಸ್ಟೇಜ್ ಆಫ್ ಫಿಲ್ಟ್ರೇಷನ್. ನೆಕ್ಸ್ಟ್, ಮೂರನೇ ಹಂತ ಯಾವುದು ಅಂದರೆ ಮೆಗ್ನೀಷಿಯಮ್ ಏನು ಮಾಡುತ್ತೆ, ನೀರಿನ pH ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆವಾಗಲಿಂದ ಒಂದು ವರ್ಡ್ ಬರ್ತಾ ಇದೆ, pH ಅಂದರೆ ಏನು ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿ. ನೀರಿನ pH 9.5, 10, 11 ಈ ಥರ ಎಬೋವ್ 9.5 ಇದ್ದಷ್ಟು ಒಳ್ಳೆಯದು, ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ಮೆಗ್ನೀಷಿಯಮ್ ಏನು ಮಾಡುತ್ತೆ ಅಂತಂದರೆ ಆ ಫಿಲ್ಟ್ರೇಷನ್ ಹಂತದಲ್ಲಿರುವಂಥ ಮೆಗ್ನೀಷಿಯಮ್ pH ಅನ್ನು ಹೆಚ್ಚಿಸ್ತದೆ, ಜೊತೆಗೆ ಆಕ್ಸಿಡೇಟಿವ್ ರಿಡಕ್ಟಿವ್ ಪೊಟೆನ್ಷಿಯಲ್ ಇದೆಯಲ್ಲ, ಸೊ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ನೆಗೆಟಿವ್ ಆಗಬೇಕು. ನಾನು ಆವಾಗಲೇ ಹೇಳಿದೆ, ಯಾವಾಗ ಅದು ಹೆಚ್ಚು ನೆಗೆಟಿವ್ ಇರುತ್ತೋ ORP ಅನ್ನೋದು ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಆಗುತ್ತೆ, ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು. ಕ್ಲಿಯರ್? ನೆಕ್ಸ್ಟ್, ನಾಲ್ಕನೇ ಒಂದು ಹಂತ ಸೆಡಿಮೆಂಟ್ ಫಿಲ್ಟರ್ ಅಂತ ಹೇಳಿ. ಸೊ ಇಲ್ಲೇನಾಗುತ್ತೆ ಅಂದರೆ ಕುಡಿಯುವ ನೀರಿನಿಂದ ಉಳಿದಿರುವಂಥ ಕಲ್ಮಶಗಳನ್ನು ತೆಗೆದುಹಾಕುತ್ತೆ. ಮತ್ತೆ ಈ ಸ್ಟೇಜಲ್ಲಿ ಏನಾಗುತ್ತೆ, ಇನ್ನೂ ಏನಾದರೂ ಇಂಪ್ಯೂರಿಟೀಸ್ ಉಳಿದಿದ್ದರೆ ಅದನ್ನು ಕೂಡ ಮತ್ತೆ ಈ ಸ್ಟೇಜಲ್ಲಿ ಫಿಲ್ಟರ್ ಆಗುತ್ತೆ. ನೆಕ್ಸ್ಟ್, ಕೊನೆಯ ಹಂತ PP ಫಿಲ್ಟರ್ ಅಂತ ಹೇಳಿ. ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ, ತುಂಬ ಸೂಕ್ಷ್ಮ ಕಣಗಳು ಅಂತ ಹೇಳುತ್ತಲ್ಲ, ಫೈನ್ ಪಾರ್ಟಿಕಲ್ಸ್ ಅಥವಾ ಡಸ್ಟ್ ಅಂತ ಧೂಳು ಅಂತ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡಲಿಕ್ಕೆ ಮತ್ತೊಂದು ಹಂತದಲ್ಲೂ ಕೂಡ ಫಿಲ್ಟ್ರೇಷನ್ ಆಗುತ್ತೆ. ಸೊ ನೋಡಿ, ಇಷ್ಟು 5 ಸ್ಟೇಜಸಲ್ಲಿ ಫಿಲ್ಟರ್ ಆದಾಗ ಎಷ್ಟು ಪ್ಯೂರ್ ವಾಟರ್ ನಮಗೆ ಸಿಗುತ್ತೆ. ಕ್ಲಿಯರ್? ಜಸ್ಟ್ ಥಿಂಕ್ ಆಫ್ ಇಟ್. ನೆಕ್ಸ್ಟ್, ಈಗ ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯಿತು, ಯಾವ ಥರ ಫಿಲ್ಟರ್ ಮಾಡುತ್ತೆ ಅಂತ ಗೊತ್ತಾಯಿತು, ಏನೆಲ್ಲ ಫೀಚರ್ಸ್ ಇದೆ ಅಂತ ಗೊತ್ತಾಯಿತು. ಈ ಥರ ಫಿಲ್ಟರ್ ಮಾಡಿದಂಥ ನೀರು ಈ ಪ್ರಾಡಕ್ಟ್ ಬಿಟ್ಟರೆ ಹೊರಗಡೆ ನಮಗೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ನಾವೆಲ್ಲರೂ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಹರಿಯುವಂಥ ಒಂದು ನೀರು. ಫಾರ್ ಎಕ್ಸಾಂಪಲ್, ನೀವು ಕೆಲವೊಂದು ಸಲ ಟ್ರಿಪ್ಸ್ ಹೋದಾಗ ಕೆಲವೊಂದು ಕಡೆ ಫಾಲ್ಸಲ್ಲಿ ನೀವು ನೀರನ್ನು ಕನ್ಸ್ಯೂಮ್ ಮಾಡ್ತೀರಾ, ಅಥವಾ ಹರಿಯುವಂಥ ನದಿ ಆಗಿರ್ಬೋದು, ಅಲ್ಲಿ ನೀವು ನೀರನ್ನು ಕುಡಿದಾಗ
ಅಥವಾ ಅಲ್ಲಿ ನೀವು ಸ್ನಾನ ಮಾಡಿರ್ತೀರ, ಈ ಸಂದರ್ಭದಲ್ಲಿ ನಿಮ್ಮ ಬಾಡಿಲಿ ಏನೋ ಒಂದು ಎಕ್ಸ್ಟ್ರಾ ಎನರ್ಜಿ ಫೀಲ್ ಆಗುತ್ತೆ. ಕರೆಕ್ಟ್? ಅಂದರೆ ಅದು ತುಂಬ ಕಲ್ಲುಗಳ ಮುಖಾಂತರ, ಬಂಡೆಗಳ ಮುಖಾಂತರ, ಪರಿಸರದ ಮಧ್ಯದಲ್ಲಿ ಸಾಕಷ್ಟು ಬಂಡೆಗಳು, ಕಲ್ಲುಗಳು, ಮಣ್ಣು, ಈ ಥರ ಸಾಕಷ್ಟು ಗಿಡಗಳ ಮಧ್ಯೆ ಎಲ್ಲದೂ ಫ್ಲೋ ಆಗ್ತಾ ಬಂದಿರುವಂಥ ವಾಟರ್. ಕರೆಕ್ಟ್? ಅಲ್ಲಿ ಆ ನೀರಲ್ಲೂ ಕೂಡ ಆಲ್ಕಲೈನ್ ನೇಚರ್ ತುಂಬ ಚೆನ್ನಾಗಿರುತ್ತೆ. pH ತುಂಬ 9.5 ಮೇಲಿರುತ್ತೆ. ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ನೀವು ಅಲ್ಲಿ ಹೋದಾಗ ಆ ನೀರನ್ನು ಕುಡಿದಾಗ ಅಥವಾ ಆ ನೀರಲ್ಲಿ ಸ್ನಾನ ಮಾಡಿದಾಗ ತುಂಬ ಒಂಥರ ಎನರ್ಜಿ ಡಿಫ್ರೆಂಟ್ ಫೀಲ್ ಆಗುತ್ತೆ. ಅದೇ ರೀಸನ್. ಹಾಗಂತ ಪ್ರತಿದಿನ ಅಲ್ಲಿಗೆ ಹೋಗೋಕ್ಕಾಗತ್ತಾ? ಮನೆ ಹತ್ತಿರ ಇದ್ದವ್ರು ಓಕೆ, ಬಟ್ ಪ್ರತಿದಿನ ಅಲ್ಲಿ ಹೋಗಿ ಕುಡಿಯೋದಕ್ಕಾಗೋದಿಲ್ಲ, ಪ್ರತಿದಿನ ಅದನ್ನು ತರಲಿಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಒನ್ ಆಫ್ ದ ಆಲ್ಟರ್ನೇಟಿವ್, ಒನ್ ಆಫ್ ದ ಬೆಸ್ಟ್ ವೇ, ನ್ಯಾಚುರಲ್ ವೇನಲ್ಲಿ ನಾವು ಅದನ್ನು ಅದೇ ಥರದ ಒಂದು ಹೈ ಎನರ್ಜಿ ಇರುವಂಥ ವಾಟರ್ನ ಕನ್ಸ್ಯೂಮ್ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಈ ಒಂದು ಮೋದಿ ಕೇರ್ನ ಕುಕು ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್ ಇರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಹಾಗಾದರೆ ಬೆನಿಫಿಟ್ಸ್ ಏನೇನು ನೋಡ್ತಾ ಹೋಗೋಣ. ಮೊದಲನೇ ಒಂದು ಬೆನಿಫಿಟ್ ಹೈಡ್ರೇಷನ್, ಬೆಟರ್ ಹೈಡ್ರೇಷನ್ ಸಿಗುತ್ತೆ. ಸೊ ಯಾವಾಗ ದೇಹದಲ್ಲಿ ಆಲ್ಕಲಿನ್ ನೀರು ಹೆಚ್ಚು ಸುಲಭವಾಗಿ ಹೀರಲ್ಪಡುತ್ತದೆ, ಅಂದರೆ ಬಾಡಿಲಿ ಬೇಗ ಅಬ್ಸಾರ್ಪ್ಷನ್ ಆಗುತ್ತೆ. ನಾರ್ಮಲ್ ವಾಟರ್ಗಿಂತ ಆಲ್ಕಲೈನ್ ವಾಟರ್ ಬಾಡಿಲಿ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ ಮತ್ತು ಒಂದು ಒಳ್ಳೆ ಹೈಡ್ರೇಷನನ್ನು ಕೂಡ ಕೊಡುತ್ತೆ. ನೆಕ್ಸ್ಟ್ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು, ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಚೆನ್ನಾಗಿರುತ್ತದೆ. ಆಲ್ಕಲಿನ್ ನೀರಿನಲ್ಲಿ ಹೆಚ್ಚಿನ pH ಮಟ್ಟಗಳು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೆಚ್ಚಿಸ್ತದೆ. ಯಾವಾಗ pH ಲೆವೆಲ್ 9.5 ಮೇಲಾಗುತ್ತೆ, ಆಟೋಮೆಟಿಕಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಚೆನ್ನಾಗಾಗುತ್ತೆ. ಫ್ರೀ ರ್ಯಾಡಿಕಲನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅಲ್ಲಿಗೆ ಫ್ರೀ ರ್ಯಾಡಿಕಲಿಂದ ಆಗುವಂಥ ಡ್ಯಾಮೇಜಸ್ ಆಗೋದಿಲ್ಲ. ನೆಕ್ಸ್ಟ್ ಸಮತೋಲಿತ pH ಮಟ್ಟಗಳು. ಆಲ್ಕಲಿನ್ ನೀರನ್ನು ಸೇವಿಸುವುದರಿಂದ ದೇಹದ pH ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬಾಡಿಲಿ pH ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೆಂಬಲಿಸ್ತದೆ. ನೆಕ್ಸ್ಟ್ ಡಿಟಾಕ್ಸಿಫಿಕೇಷನ್, ನಿರ್ವಿಷೀಕರಣ ಅಂತ ನಾವೇನು ಹೇಳ್ತೀವಿ, ಅಂದರೆ ದೇಹದಲ್ಲಿರುವಂಥ ವಿಷವನ್ನು ಹೊರಗಡೆ ಹಾಕುವಂಥದ್ದು. ಇದು ಹೇಗೆ ಮಾಡುತ್ತೆ ಅಂತಂದರೆ, ಈ ಆಲ್ಕಲೈನ್ ವಾಟರ್ನ ಕುಡಿಯೋದ್ರಿಂದ ಇದಕ್ಕೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ತುಂಬ ಚೆನ್ನಾಗಿರುತ್ತೆ. ಓಕೆ, ನಮ್ಮ ಬಾಡಿಲಿ ನೈಸರ್ಗಿಕವಾಗಿರುವಂತಹ ನಿರ್ಮೂಲನೆ ಪ್ರಕ್ರಿಯೆ ಏನಿದೆ ಅದನ್ನು ಚೆನ್ನಾಗಿ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಅವಾಗ ಆಟೋಮೆಟಿಕಲಿ ಏನಾಗುತ್ತೆ, ಬಾಡಿಲಿರುವಂಥ ವಿಷದ ಅಂಶ, ಟಾಕ್ಸಿನ್ಸು ನೀಟಾಗಿ ಕ್ಲೆನ್ಸ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಹೆಚ್ಚಿದ ಶಕ್ತಿಯ ಮಟ್ಟಗಳು. ನಾನು ಆಗಲೇ ಹೇಳಿದೆ, ಆಲ್ಕಲಿನ್ ವಾಟರ್ ಏನಿದೆ ಇದು ಹೈ ಎನರ್ಜಿ ಇರುತ್ತೆ. ಯಾಕೆಂದರೆ ಒಳ್ಳೆ ಹೈಡ್ರೇಷನ್ ಕೊಡುತ್ತೆ, pH ಮೇಂಟೈನ್ ಮಾಡುತ್ತೆ. ಇದರಿಂದ ಬಾಡಿಯಲ್ಲಿ, ದೇಹದಲ್ಲಿ ಒಂದು ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಮೂಳೆ ಆರೋಗ್ಯ, ಬೋನ್ ಹೆಲ್ತ್. ಆಲ್ಕಲಿನ್ ವಾಟರ್ ಏನಿದೆ ಇದು ಈ ಬೋನ್ ಹೆಲ್ತ್ ಇದೆಯಲ್ಲ, ಪಾಸಿಟಿವ್ ವೇನಲ್ಲಿ ಆ ಮೂಳೆಯ ಆರೋಗ್ಯವನ್ನು ಉತ್ತಮಗೊಳಿಸಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರಬಹುದು, ಅಪಾಯಗಳಾಗಿರ್ಬೋದು, ಅದನ್ನು ಕಡಿಮೆ ಮಾಡ್ತದೆ. ನೋಡಿ, ಯಾರಿಗೆಲ್ಲ ಮೂಳೆ ಸಮಸ್ಯೆ ಇದೆ ಅವರಿಗೆ ಆಲ್ಕಲೈನ್ ವಾಟರ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಜೀರ್ಣಾಂಗ ಆರೋಗ್ಯ, ಡೈಜೆಸ್ಟಿವ್ ಸಿಸ್ಟಮಿನ ಹೆಲ್ತನ್ನು ಕೂಡ ಮೇಂಟೈನ್ ಮಾಡುತ್ತೆ. ಹೇಗೆ? ನಾರ್ಮಲ್ ವಾಟರ್ ಏನು ಅಸಿಡಿಕ್ ನೇಚರ್, ಆ್ಯಂಡ್ ನಾವು ತಿನ್ನೋಂಥ ಅನೇಕ ಊಟನೂ ಕೂಡ ಅಸಿಡಿಕ್ ನೇಚರಲ್ಲಿ ಇರುತ್ತೆ. ಓಕೆ, ಸೊ ನಾವು ಯಾವಾಗ ಈ ಆಲ್ಕಲೈನ್ ವಾಟರ್ನ ತಗೊಳ್ತೀವಿ, ಹೊಟ್ಟೆಯಲ್ಲಿರುವಂಥ ಆಮ್ಲೀಯತೆಯನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅಂದರೆ ಅಸಿಡಿಕ್ ನೇಚರ್ ಏನು ಹೊಟ್ಟೆಯಲ್ಲಿ ತುಂಬ ಅಸಿಡಿಕ್ ನೇಚರ್ ಇರುತ್ತೆ ಅದನ್ನು ನ್ಯೂಟ್ರಲೈಸ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಏನಾದರೂ ಡೈಜೆಸ್ಟಿವ್ ಸಿಸ್ಟಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ, ಅಸ್ವಸ್ಥತೆಗಳಿದ್ದರೆ ಅದನ್ನು ಕ್ಯೂರ್ ಮಾಡಲಿಕ್ಕೆ ಇದು ಕೂಡ ಒನ್ ಆಫ್ ದ ವೇನಲ್ಲಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಆ್ಯಂಟಿ ಏಜಿಂಗ್ ಪ್ರಯೋಜನಗಳು, ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಈ ಆಲ್ಕಲೈನ್ ನೇಚರ್ ಇರುವಂಥ ವಾಟರ್ ಏನಿದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಚೆನ್ನಾಗಿರೋದ್ರಿಂದ ಚರ್ಮದ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಅಂದರೆ ಸ್ಕಿನ್ ಬೇಗ ರಿಂಕಲ್ಸ್ ಆಗೋದಿಲ್ಲ, ಯಾವಾಗಲೂ ಹೆಂಗಾಗಿರ್ತೀರ, ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಯಾಗಿ ವರ್ಕ್ ಆಗುತ್ತೆ. ವಯಸ್ಸಾಗುವಂಥ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ, ಯಾವಾಗಲೂ ಹೆಂಗಾಗಿರಲಿಕ್ಕೆ ಸಪೋರ್ಟ್ ಮಾಡ್ತದೆ ಈ ಒಂದು ಆಲ್ಕಲೈನ್ ವಾಟರ್. ನೆಕ್ಸ್ಟ್ ಇನ್ನೂ ಒಂದಿಷ್ಟು ಬೆನಿಫಿಟ್ಸ್ ಇದೆ. ಏನೇನು ಅಂತಂದರೆ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಸ್ ಅಂತಿದೆ. ಅಂದರೆ ಯಾರು ಆಲ್ಕೋಹಾಲ್ ಕುಡಿಯೋದೇ ಇಲ್ವಲ್ಲ, ಅಥವಾ ಸ್ವಲ್ಪ ಕುಡಿತಾರಲ್ಲ, ಆಲ್ಕೋಹಾಲ್ ಕುಡಿಯೋದೇ ಇಲ್ಲ ಅಥವಾ ಸ್ವಲ್ಪ ಕುಡಿತಾರೆ, ಇಂಥವರಲ್ಲೂ ಕೂಡ ಲಿವರ್ ಏನಾಗಿರುತ್ತೆ, ಫ್ಯಾಟ್ ಸ್ಟೋರೇಜ್ ಆಗಿರುತ್ತೆ, ಲಿವರಲ್ಲಿ ಫ್ಯಾಟ್ ಸ್ಟೋರೇಜ್ ಆಗಿರುತ್ತೆ. ಈ ಥರ ಸಮಸ್ಯೆ ಯಾರಿಗೆಲ್ಲ ಇದೆ, ಆಲ್ಕೋಹಾಲ್ ಕುಡಿಯೋದಿಲ್ಲ ಆದರೂ ಕೂಡ ನನ್ನ ಲಿವರ್ ಫ್ಯಾಟ್ ಆಗಿದೆ, ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಇದೆ, ಅದನ್ನು ನಾವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರಿತೀವಿ. ಇದರ ಒಂದು ಸಿಂಪ್ಟಮ್ಸನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ವಾಟರ್ ಕೂಡ, ಆಲ್ಕಲೈನ್ ವಾಟರ್ ಕೂಡ ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್
ಸ್ಟೂಲ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಅಂದರೆ ಮೋಷನ್ ಈಸಿಯಾಗಿ ಹೋಗಲಿಕ್ಕೆ ಈ ಒಂದು ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಬೋನ್ ಡೆನ್ಸಿಟಿ, ವಿಶೇಷವಾಗಿ ಈ ಪೋಸ್ಟ್ ಮೆನೋಪಾಸಲ್ ಅಂದರೆ ಈ ಮೆನ್ಸ್ಟ್ರುಯೇಷನ್ ಸ್ಟಾಪ್ ಆದಮೇಲೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಅವರಲ್ಲಿ ಕಂಡುಬರುವಂಥ ಸಮಸ್ಯೆ ಯಾವುದಪ್ಪ ಅಂದರೆ ಆಸ್ಟಿಯೋಪೊರೋಸಿಸ್. ಓಕೆ, ಈ ಸಮಸ್ಯೆಯಿಂದ ಬಳಲ್ತಿರುವಂಥ ಮಹಿಳೆಯರೇನಿದ್ದಾರೆ ಅವರು ಆಲ್ಕಲೈನ್ ವಾಟರ್ ಕುಡಿದಾಗ ಬೋನ್ ಡೆನ್ಸಿಟಿ ಇಂಪ್ರೂವ್ಮೆಂಟ್ ಆಗಿದೆ. ಯಾಕೆಂದರೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಾಗಲಿಕ್ಕೆ ಇದು ಸಪೋರ್ಟ್ ಮಾಡೋದ್ರಿಂದ ಬೋನ್ ಡೆನ್ಸಿಟಿ ಚೆನ್ನಾಗಾಗುತ್ತೆ. ಇದು ಒನ್ ಆಫ್ ದ ವೇ. ಓಕೆ, ಮತ್ತು ಇದೇ ಫೈನಲ್ ಅಲ್ಲ, ಇಟ್ ಈಸ್ ಒನ್ ಆಫ್ ದ ವೇ. ಓಕೆ, ನೆಕ್ಸ್ಟ್ ಬ್ಲಡ್ ವಿಸ್ಕಾಸಿಟಿಯಲ್ಲಿ, ಹೋಲ್ ಬ್ಲಡ್ ವಿಸ್ಕಾಸಿಟಿಯಲ್ಲಿ ಡಿಫ್ರೆನ್ಸಸನ್ನು ಕ್ರಿಯೇಟ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಅದಕ್ಕೆ ಸಪೋರ್ಟ್ ಮಾಡುತ್ತೆ ಆಲ್ಕಲೈನ್ ವಾಟರ್. ನೆಕ್ಸ್ಟ್ ಕೋಲನ್ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್, ನಾನು ಅವಾಗಲೇ ಹೇಳಿದೆ ಇದರದ್ದು ಕ್ಲೆನ್ಸಿಂಗ್ ಪ್ರಾಪರ್ಟಿ ಏನಿದೆ ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇಮ್ಯೂನ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ. ವೆಯ್ಟ್ ಲಾಸ್, ಯಾವಾಗ ಬಾಡಿಲಿರುವಂಥ ವಿಷದಾಂಶನ ಹೊರಗಡೆ ಹಾಕ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಆಟೋಮೆಟಿಕಲಿ ವೆಯ್ಟ್ ಲಾಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ಯಾನ್ಸರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ನಿಮಗೆ ಗೊತ್ತಿದೆ ಕ್ಯಾನ್ಸರ್ ಬರಬೇಕಂದ್ರೆ ಮುಖ್ಯವಾದ ಕಾರಣ ಬಾಡಿಲಿ ಅಸಿಡಿಕ್ ನೇಚರ್ ಜಾಸ್ತಿ ಆದಷ್ಟು ಕ್ಯಾನ್ಸರ್ ಬರುತ್ತೆ. ಬಟ್ ಯಾವಾಗ ನೀವು ಆಲ್ಕಲೈನ್ ವಾಟರ್ ಕುಡಿತೀರಾ ಬಾಡಿಲಿ ಅಸಿಡಿಕ್ ನೇಚರ್ ಕಡಿಮೆ ಆಗ್ತಾ ಹೋಗುತ್ತೆ, ಆಲ್ಕಲೈನ್ ನೇಚರ್ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಆವಾಗ ಕ್ಯಾನ್ಸರ್ನೂ ಕೂಡ ತಡೆಯುತ್ತೆ. ಓಕೆ, ನೆಕ್ಸ್ಟ್ ಇದು ಯಾವ್ಯಾವ ಭಾಗದ ಆರೋಗ್ಯವನ್ನು ಕಾಪಾಡುತ್ತೆ ಅಂದರೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ, ಮತ್ತು ಬೆಂಬಲಿಸ್ತದೆ, ಇಂಪ್ರೂವ್ಮೆಂಟ್ ಮಾಡ್ತದೆ. ಹಾಗೆ ಬ್ರೈನ್ ಹೆಲ್ತ್, ಲಿವರ್ ಹೆಲ್ತ್, ಚರ್ಮದ ಆರೋಗ್ಯ, ಮೂಳೆಗಳ ಆರೋಗ್ಯ, ಜಾಯಿಂಟ್ ಹೆಲ್ತ್ ಮತ್ತು ಮಾಂಸಖಂಡಗಳ ಆರೋಗ್ಯ, ಇಷ್ಟು ಆರೋಗ್ಯವನ್ನು ಕಾಪಾಡಲಿಕ್ಕೆ ಈ ಆಲ್ಕಲೈನ್ ವಾಟರ್ ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸೊ ಇಷ್ಟೂ ಬೆನಿಫಿಟ್ಸ್ ಇರುವಂತಹ ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಯಾವುದಂದರೆ ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್. ಸೊ ಇದನ್ನು ಹೇಗೆ ಯೂಸ್ ಮಾಡೋದು, ನಿಮಗೊಂದು ಡೌಟ್ ಬರ್ಬೋದು, ಸರ್ ಹೌ ಟು ಯೂಸ್, ಇದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾ, ಏನು ಬೇಕು, ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲದು ನಿಮಗೆ ಪ್ರಶ್ನೆ ಬರುತ್ತೆ. ಅದು ಇವಾಗ ನಿಮಗೆ ತಿಳ್ಕೊಳ್ತಾ ಹೋಗ್ತೀರಾ. ಈ ಪ್ರಾಡಕ್ಟ್ ಏನಿದೆ ಹೇಗಿದೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದು ಹೇಗಿರುತ್ತೆ ಅಂದರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ, ತುಂಬ ಸಾಫ್ಟ್ ಇರುತ್ತೆ, ಕ್ಯಾರಿ ಮಾಡಲಿಕ್ಕೆ ತುಂಬ ಈಸಿ. ಮತ್ತು ಇದರಲ್ಲಿ ಏನು ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅದು ಫುಡ್ ಗ್ರೇಡ್ ABS ಮೆಟೀರಿಯಲ್ ಅಂತ. ಅದರ ಅರ್ಥ ಏನು ಅಂತ, ಇದರಲ್ಲಿ ಏನು ಮೆಟೀರಿಯಲ್ಸ್ ಯೂಸ್ ಮಾಡಿರ್ತಾರೆ ಪ್ರಾಡಕ್ಟನ್ನು ರೆಡಿ ಮಾಡಲಿಕ್ಕೆ ಅದು ಫುಡ್ಡನ್ನು ಸ್ಟೋರ್ ಮಾಡಲಿಕ್ಕೆ ಅಥವಾ ಫುಡ್ಡನ್ನು ಇಡಲಿಕ್ಕೆ ಸೇಫ್ಟಿ ಅಂತ ಹೇಳಿ ಸರ್ಟಿಫೈ ಆಗಿರೋಂಥ ಮೆಟೀರಿಯಲನ್ನು ಈ ಪ್ರಾಡಕ್ಟನ್ನು ತಯಾರು ಮಾಡಲಿಕ್ಕೆ ಬಳಸಿರ್ತಾರೆ. ನೆಕ್ಸ್ಟು ಮೇಲ್ಗಡೆ ಫಿಲ್ಟರ್ ಲೈಫ್ ಇಂಡಿಕೇಟರ್ ಇರುತ್ತೆ. ಅಂದರೆ ಸೊ ನೀವು ಪಿಕ್ಚರ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದರೆ ನೀವು ಮಧ್ಯದಲ್ಲಿ ಒಂದು ವೈಟ್ ಲೇಯರ್ ಥರ ಒಂದು ಕಾಣಿಸ್ತಾ ಇದೆ, ಅದೇ 5 ಸ್ಟೇಜ್ ಫಿಲ್ಟ್ರೇಷನ್ ಸಿಸ್ಟಮ್. ಓಕೆ, ಆ ಫಿಲ್ಟರ್ನ ಚೇಂಜ್ ಮಾಡಬೇಕೋ ಬೇಡವೋ ಅನ್ನೋ ಒಂದು ಇಂಡಿಕೇಟರ್ ಕೂಡ ನಮಗೆ ಮೇಲ್ಗಡೆ ತೋರಿಸುತ್ತೆ. ಓಕೆ, ಅದು ಪರ್ಟಿಕ್ಯುಲರ್ಲಿ ನೀವು ಪರ್ಚೇಸ್ ಮಾಡಿದಾಗ ಒಂದು ನಂಬರ್ ಶೋ ಆಗ್ತಾ ಇರುತ್ತೆ. ಬಳಸ್ತಾ ಅದು ಯಾವಾಗ 0ಗೆ ಬರುತ್ತೋ ಆವಾಗ ಅದು ಇಂಡಿಕೇಟ್ ಮಾಡುತ್ತೆ ಫಿಲ್ಟರ್ನ ಚೇಂಜ್ ಮಾಡಬೇಕು ಅಂತ ಹೇಳಿ. ಅದರ್ವೈಸ್ ಫಿಲ್ಟರ್ನ ಯಾವಾಗ ಚೇಂಜ್ ಮಾಡಬೇಕಂದ್ರೆ 3 ಮಂತ್ಸ್ ಒನ್ಸ್, 3 ತಿಂಗಳಿಗೊಮ್ಮೆ ಬದಲಾಯಿಸ್ಬೋದು, ಅಥವಾ 400 ಲೀಟರ್ನಷ್ಟು ನೀರು ಪ್ಯೂರಿಫೈ ಆದ ತಕ್ಷಣ ನಾವು ಫಿಲ್ಟರ್ನ ಚೇಂಜ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಕಾರ್ಗಳಿಗೆಲ್ಲ ಇರುತ್ತೆ ನೋಡಿ, 10,000 ಕಿಲೋಮೀಟರ್ಸ್ ಆದ ತಕ್ಷಣ ಒಂದು ಸರ್ವಿಸ್ ಮಾಡಿಸ್ಬೇಕು, ಅಥವಾ 6 ಮಂತ್ಸ್ ಅಥವಾ ಇಯರ್ಲಿ ಒಂದು ಸರ್ವಿಸ್ ಮಾಡಿಸ್ಬೇಕು. ಅದೇ ಥರ ಈ ಪ್ರಾಡಕ್ಟಲ್ಲಿ 400 ಲೀಟರ್ಸ್ ಆಫ್ ವಾಟರ್ ಪ್ಯೂರಿಫೈ ಆಯಿತು ಅನ್ನೋದಾದರೆ, ಅಥವಾ 3 ಮಂತ್ಸ್ ಆಯಿತು ಅನ್ನೋದಾದರೆ ಆ ಫಿಲ್ಟರನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ಆ ಫಿಲ್ಟರ್ ಕೂಡ ಮೋದಿಕಲ್ಲಿ ಅವೈಲಬಿಲಿಟಿ ಇದೆ. ಓಕೆ, ಆ್ಯಂಡ್ ಅಲ್ಲಿ ಇಂಡಿಕೇಟರಲ್ಲಿ ತೋರಿಸುತ್ತೆ ಕೂಡ. ಓಕೆ, ನೆಕ್ಸ್ಟ್ 5 ಸ್ಟೇಜ್ ಫಿಲ್ಟ್ರೇಷನ್ ಸಿಸ್ಟಮ್ ಇರುತ್ತೆ, ಅದನ್ನು ಡೀಟೇಲಾಗಿ ನೋಡಿದ್ದೀರಾ. ನೆಕ್ಸ್ಟ್ ನಿಮಗೆ ಆ ಫಿಲ್ಟರ್ ಕೆಳಗಡೆ ಪೋರ್ಷನ್ ಏನು ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಅದು 1.8 ಲೀಟರ್ ಪ್ಯೂರಿಫೈಡ್ ವಾಟರ್ ಕೆಪಾಸಿಟಿ ಇದೆ. ಇದನ್ನು ಹೇಗೆ ಮಾಡಬೇಕಂದ್ರೆ, ಸೊ ಮೇಲ್ಗಡೆ ಒಂದು ವೈಟ್ ಕ್ಯಾಪ್ ಇರುತ್ತೆ, ಅದನ್ನು ಸ್ಲೈಡ್ ಮಾಡಿ ಓಪನ್ ಮಾಡಬೇಕು, ಅಲ್ಲಿಂದ ನೀವು ನೀರನ್ನು ಹಾಕಬೇಕು, ಅದು ಪ್ಯೂರಿಫೈ ಆಗಿ ಕೆಳಗಡೆ ಸ್ಟೋರ್ ಆಗುತ್ತೆ. ಕೆಳಗಡೆ ಪ್ಯೂರಿಫೈ ಆಗಿರುವಂಥ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟು 1.8 ಲೀಟರ್ ಅಷ್ಟು ಸ್ಟೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಾಟಮ್ ಏನಿದೆ ಅದು ಆ್ಯಂಟಿ ಸ್ಕಿಡ್ ಬಾಟಮ್, ಅಂದರೆ ಈಗ ನೀರಾಗಿರೋದ್ರಿಂದ ಕೆಲವೊಂದು ಸಲ ಸ್ಕಿಡ್ ಆಗ್ಬೋದು, ಕೆಳಗೆ ಬೀಳ್ಬೋದು, ಆ ಥರ ಬೀಳ್ದಂಗೆ ಒಂದು ಗ್ರಿಪ್ ಇರೋ ಥರ ಈ ಪ್ರಾಡಕ್ಟನ್ನು ತಯಾರು ಮಾಡಿರ್ತಾರೆ. ಈಸ್ ದಟ್ ಕ್ಲಿಯರ್? ಇದಕ್ಕೆ ಯಾವುದೇ ಎಲೆಕ್ಟ್ರಿಸಿಟಿ ಬೇಡ, ಏನೂ ಬೇಡ, ಜಸ್ಟ್ ಮೇಲ್ಗಡೆ ಆ ಕ್ಯಾಪನ್ನು ಸ್ಲೈಡ್ ಮಾಡ್ತೀರಾ, ನೀರನ್ನು ಹಾಕ್ತೀರಾ, ಅದು ಫಿಲ್ಟರ್ ಆಗುತ್ತೆ. ಓಕೆ ಸರ್, ಎಷ್ಟೊತ್ತು ಬೇಕು ಫಿಲ್ಟರ್ ಆಗೋಕ್ಕೆ? ಇಟ್ ಡಿಪೆಂಡ್ಸ್, ನೀವು ಯಾವ ನೀರನ್ನು ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ಸೊ ಯಾವ್ಯಾವ ಥರದ ನೀರನ್ನು ಹಾಕ್ಬೋದು? RO ವಾಟರ್ ಹಾಕ್ಬೋದು, ಸಂಸ್ಕರಿಸಿದ ನೀರು ಪ್ರೊಸೆಸ್ಡ್ ವಾಟರ್ ಹಾಕ್ಬೋದು, ಶುದ್ಧೀಕರಿಸಿದ ನೀರು ಪ್ಯೂರಿಫೈಡ್ ವಾಟರ್ ಹಾಕ್ಬೋದು, ಟ್ಯಾಪ್ ವಾಟರ್ನ ಕೂಡ ನೀವು ಬಳಸ್ಕೋಬೋದು, ಮತ್ತು ಮಿನರಲ್ ವಾಟರ್ ಅಂತ ಬರುತ್ತಲ್ಲ, ಬಿಸ್ಲರಿ, ಈ ಥರದ್ದೆಲ್ಲ ಕೆಲವು ವಾಟರ್ ಬಾಟಲ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ನೀವು ಬಳಸ್ಕೋಬಹುದು. ಒಂದು ನೆನಪಿರಲಿ, ನೀವೇನು ನೀರನ್ನು ಹಾಕ್ತೀರಾ ಅದ್ರ TDS 150 ppmಗಿಂತ ಕಡಿಮೆ ಇರಲಿ.
ಓಕೆ. ಸೊ ಈ ಆಲ್ಕಲೈನ್ ಪಿಕ್ಚರ್ಗೆ ತುಂಬ ಗಲೀಜಾಗಿರುವಂಥ ನೀರು, ಕೊಳೆಯಾಗಿರುವಂಥ ನೀರು, ನಮಗೆ ಅದು ಕುಡಿಯೋಕ್ಕೆ ಯೋಗ್ಯನೇ ಅಲ್ಲ ಅಂಥ ನೀರನ್ನು ಯಾವುದನ್ನು ಹಾಕೋ ಹಾಗಿಲ್ಲ. TDS 150 ppmಗಿಂತ ಕಡಿಮೆ ಇರಬೇಕು. ನೀವು ಬೇಕಾದರೆ RO ವಾಟರ್ ಬಳಸಿ, ಪ್ರೊಸೆಸ್ಡ್ ವಾಟರ್ ಬಳಸಿ, ಪ್ಯೂರಿಫೈಡ್ ವಾಟರ್ ಬಳಸಿ, ಟ್ಯಾಪ್ ವಾಟರ್ ಬಳಸಿ, ಮಿನರಲ್ ವಾಟರ್ ಬಳಸಿ. ಕ್ಲಿಯರ್? ಮತ್ತು ಟ್ಯಾಪ್ ವಾಟರ್ ಅಂತ ಬಂದಾಗ ಎಲ್ಲ ಟ್ಯಾಪ್ ವಾಟರ್ ಕೂಡ ಆಗೋದಿಲ್ಲ. ನೀವು ಇನ್ ಕೇಸ್ ನಿಮ್ಮಲ್ಲಿ ಟ್ಯಾಪ್ ವಾಟರ್ನ ಡೈರೆಕ್ಟಾಗಿ ಕುಡಿತಾ ಇದ್ದೀರಾ, ಅದು ಕುಡಿಯೋಕ್ಕೆ ಯೋಗ್ಯ ಇದೆ ಅನ್ನೋದಾದರೆ ಅಂಥ ನೀರನ್ನು ಕೂಡ ಈ ಆಲ್ಕಲೈನ್ ಪಿಕ್ಚರ್ಗೆ ಬಳಸ್ಬೋದು. ಅರ್ಥ ಆಗ್ತಾ ಇದೆ? ಸೊ ಪ್ಲೀಸ್ ಈ ಪಾಯಿಂಟ್ಸ್ಗಳನ್ನು ಫೋಕಸ್ ಮಾಡಿ. ನೆಕ್ಸ್ಟ್, ಇದರಲ್ಲಿ ಆ ಒಂದು ಕ್ಯಾಟ್ರಿಡ್ಜ್ ಏನಿರುತ್ತೆ ಅದರ ಒಂದು ಲೈಫ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂದರೆ ನೀವು ಯಾವ ರೀತಿ ನೀರನ್ನು ಹಾಕ್ತಾ ಹೋಗ್ತೀರಾ ಅದ್ರ ಮೇಲೆ ಆ ಫಿಲ್ಟರ್ ಕ್ಯಾಟ್ರಿಡ್ಜಿನ ಲೈಫ್ ಸ್ಪ್ಯಾನ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಪ್ರತಿ 3 ತಿಂಗಳಿಗೊಮ್ಮೆ ಆ ಫಿಲ್ಟರ್ ಕ್ಯಾಟ್ರಿಡ್ಜನ್ನು ಬದಲಾಯಿಸುವಂಥದ್ದು ಉತ್ತಮ, ಅಥವಾ 400 ಲೀಟ್ರಿಗೆ ಒಂದು ಸಲ ಬದಲಾಯಿಸ್ಕೋಬಹುದು. ಆ್ಯಂಡ್ ಅಲ್ಲಿ ಇಂಡಿಕೇಟರಲ್ಲಿ ಕೂಡ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್, ಈ ಎಲೆಕ್ಟ್ರಾನಿಕ್ ಕ್ಯಾಟ್ರಿಡ್ಜ್ ಏನಿರುತ್ತೆ ಇದಕ್ಕೆ 6 ಮಂತ್ಸ್ ನಿಮಗೆ ವ್ಯಾರಂಟಿ ಕೂಡ ಇರುತ್ತೆ. ಎಲೆಕ್ಟ್ರಾನಿಕ್ ಕ್ಯಾಟ್ರಿಡ್ಜ್ ಲೈಫ್ ಇಂಡಿಕೇಟರ್ ಏನಿರುತ್ತೆ ಇದಕ್ಕೆ 6 ಮಂತ್ಸ್ ವ್ಯಾರಂಟಿ ಕೂಡ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್, ಸೊ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಟ್ಯಾಪ್ ವಾಟರ್, ಬಿಸಿನೀರನ್ನು ಕೂಡ ನೀವು ಬಳಸ್ಬೋದು. ಅರ್ಥ ಆಗ್ತಾ ಇದೆ? ಈ ಆಲ್ಕಲೈನ್ ಪಿಕ್ಚರ್ ಏನಿದೆ ಇದಕ್ಕೆ ಬಿಸಿನೀರನ್ನು ಕೂಡ ನೀವು ಬಳಸಬಹುದು, ಬಿಸಿ ನೀರನ್ನು ಕೂಡ ಹಾಕ್ಬೋದು. ಬಟ್ ಒಂದು ನೆನಪಿರಲಿ, ಒಂದು ಸಲ ಪ್ಯೂರಿಫೈ ಆದಮೇಲೆ ಅದನ್ನು ಮತ್ತೆ ಬಿಸಿ ಮಾಡೋ ಹಾಗಿಲ್ಲ. ನೀವು ಬಿಸಿನೀರನ್ನು ಪ್ಯೂರಿಫಿಕೇಷನ್ಗೆ ಬಳಸಿ. ಈ ಆಲ್ಕಲೈನ್ ಪಿಕ್ಚರ್ಗೆ ಬಿಸಿನೀರನ್ನು ಹಾಕಿ ಪ್ಯೂರಿಫೈ ಮಾಡಿ ನಿಮಗೆ ಕೊಡುತ್ತೆ. ಆದರೆ ಪ್ಯೂರಿಫೈ ಆದಮೇಲೆ ಮತ್ತೆ ಬಿಸಿ ಮಾಡೋ ಹಾಗಿಲ್ಲ. ಈಸ್ ದ ಕ್ಲಿಯರ್? ನೆಕ್ಸ್ಟ್, ಕ್ಯಾನ್ ವಾಟರ್ಸ್ ಆಗಿರ್ಬೋದು, RO ಪ್ಯೂರಿಫೈಯರ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ರೀತಿ ನೀರುಗಳನ್ನು ನೀವು ಬಳಸಿ. ಓಕೆ. ಇದು ಒಂದು ಸಲ ಪ್ಯೂರಿಫಿಕೇಷನ್ ಆಯಿತು ಅನ್ನೋದಾದರೆ 24 ಅವರ್ಸ್ ಒಳಗಡೆ ನೀವು ಆ ಒಂದು ವಾಟರ್ನ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಓಕೆ. ಒಂದು ಸಲ ಇದು ಪ್ಯೂರಿಫಿಕೇಷನ್ ಮಾಡಿ ನಿಮಗೆ 1.8 ಲೀಟರ್ ಅಷ್ಟು ವಾಟರ್ ಕೆಪಾಸಿಟಿಯನ್ನು ನಿಮಗೆ ಕೊಡುತ್ತೆ ಅನ್ನೋದಾದರೆ ಆ 1.8 ಲೀಟರ್ ವಾಟರ್ನ, ಅಥವಾ ನೀವು ಎಷ್ಟು ಪ್ಯೂರಿಫೈ ಮಾಡ್ಕೊಂಡಿರ್ತೀರೋ ಅಷ್ಟನ್ನು ವಿತಿನ್ 24 ಅವರ್ಸ್ ನೀವು ಕುಡಿಬೇಕಾಗತ್ತೆ. ಸರ್ ಹಾಗಾದರೆ 24 ಅವರ್ಸ್ ಆದಮೇಲೆ ಏನು ಮಾಡಬೇಕು? ಏನೂ ಇಲ್ಲ, ಅದನ್ನು ಮತ್ತೆ ಹೊರಗಡೆ ತೆಗೆದು ಮತ್ತೆ ಪ್ಯೂರಿಫಿಕೇಷನ್ಗೆ ಹಾಕಿದ್ರೆ ಮತ್ತೆ ಅದು ಆಲ್ಕಲೈನ್ ವಾಟರ್ ಆಗುತ್ತೆ, ಮತ್ತೆ ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಈಸ್ ದ ಕ್ಲಿಯರ್? ಓಕೆ. ನೆಕ್ಸ್ಟ್, ಪ್ಯೂರಿಫೈ ಆಗಿರುವಂಥ ವಾಟರ್ ಏನಿರುತ್ತೆ ಸೊ ಅದನ್ನು ಆದಷ್ಟು ಗ್ಲಾಸ್ ಬಾಟಲ್ಸ್ ಅಥವಾ ಗ್ಲಾಸ್ ಕಪ್ಸಲ್ಲಿ ಕನ್ಸ್ಯೂಮ್ ಮಾಡಿ, ತುಂಬ ಬೆಟರ್ ಇರುತ್ತೆ. ಬಿಕಾಸ್ ಇದರಲ್ಲಿ ಆಲ್ಕಲೈನ್ ನೇಚರ್ ಮತ್ತು ಎಸೆನ್ಷಿಯಲ್ ಮಿನರಲ್ಸ್ ಆ್ಯಡ್ ಆಗೋದ್ರಿಂದ ನೀವು ಗ್ಲಾಸ್ ಬಾಟಲ್ಸ್ ಅಥವಾ ಗ್ಲಾಸ್ ಕಪ್ಸಲ್ಲಿ ಕನ್ಸ್ಯೂಮ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಆ್ಯಂಡ್ ಈ ಒಂದು ಪ್ಯೂರಿಫೈ ಆಗಿರುವಂಥ ಒಂದು ವಾಟರ್, ಆಲ್ಕಲೈನ್ ವಾಟರ್ ಏನಿರುತ್ತೆ ಇದನ್ನು ಯಾರು ಬೇಕಾದರೂ ಧೈರ್ಯವಾಗಿ ಬಳಸಬಹುದು. ಬಟ್ 6 years ಆ್ಯಂಡ್ ಎಬೋ, 6 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿರುವಂತಹ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅಪ್ ಟು ಎನಿ ಏಜ್, ಏನಾದರೂ ಸಮಸ್ಯೆ ಇರಲಿ, ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿ ಅಥವಾ ಇಲ್ದಂಗೆ ಇರಲಿ, ನಾರ್ಮಲ್ ಪರ್ಸನ್ಸ್ ಇರಲಿ, ಸ್ಪೋರ್ಟ್ಸ್ ಪರ್ಸನ್ಸ್ ಇರಲಿ, 6 years ಆ್ಯಂಡ್ ಎಬೋ ಯಾರು ಬೇಕಾದರೂ ಇದರಲ್ಲಿ ಪ್ಯೂರಿಫೈ ಆಗಿರುವಂಥ ವಾಟರ್ನ ಕನ್ಸ್ಯೂಮ್ ಮಾಡ್ಬೋದು. ಓಕೆ. ಸೊ ಇದಿಷ್ಟು ಕೂಡ ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್ ಬಗ್ಗೆ. ಸೊ ಈಗ ನಿಮಗೆ ಈ ಸ್ಕ್ರೀನ್ ಮೇಲೆ ಲೆಫ್ಟ್ ಸೈಡಲ್ಲಿ ಫುಲ್ ಬಾಟಮಲ್ಲಿ ನಿಮಗೊಂದು pH ಸ್ಕೇಲ್ ಅಂತ ಕಾಣಿಸ್ತಾ ಇದೆಯಾ? ಎಸ್. ಅಲ್ಲಿ ಅಬ್ಸರ್ವ್ ಮಾಡಿ, ಆ್ಯಂಡ್ ಅದ್ರ ಮೇಲ್ಗಡೆ ಇರುವಂಥ ಪಿಕ್ಚರ್ಸ್ನು ಕೂಡ ಅಬ್ಸರ್ವ್ ಮಾಡಿ. ಅಸಿಡಿಕ್ ನೇಚರ್ pH ವ್ಯಾಲ್ಯೂ ಎಷ್ಟಿದೆ? 2, 3, 4, 5, 6 ತನಕನೂ ಇದೆ. ಕರೆಕ್ಟ್? ನಾವು ತಗೊಳ್ಳೋಂಥ ರೆಗ್ಯುಲರ್ ವಾಟರ್ ಆ ಕಲರ್ ಅಬ್ಸರ್ವ್ ಮಾಡಿ. ರೆಗ್ಯುಲರ್ ವಾಟರಲ್ಲಿರುವಂಥ ಕಲರ್ ಮತ್ತು ಕೆಳಗಡೆ ಅಸಿಡಿಕ್ ನೇಚರಲ್ಲಿರುವಂಥ ಕಲರ್ ಎರಡು ಮ್ಯಾಚ್ ಆಗ್ತಿದೆಯಾ? ನೆಕ್ಸ್ಟ್, RO ವಾಟರ್ ಅಂತ ಬರುತ್ತೆ. ಇದು ಕಂಪ್ಲೀಟ್ಲಿ ನ್ಯೂಟ್ರಲ್ ಸ್ಟೇಜಲ್ಲಿ ಇರುತ್ತೆ. ಓಕೆ. ಅದರಲ್ಲಿ ಏನೂ ಇರೋದಿಲ್ಲ. ಓಕೆ. ಇಟ್ ಈಸ್ ಕಂಪ್ಲೀಟ್ಲಿ ನ್ಯೂಟ್ರಲ್. ಅರ್ಥ ಆಗ್ತಿದೆ? ನೀರು ಕುಡಿಬೇಕು, ಕುಡಿತಾ ಇದ್ದೀವಿ, ಆ ರೀತಿ ಅದು. ಫೈನ್. ನೆಕ್ಸ್ಟ್, ನಮ್ಮ ಅದೇ ರೆಗ್ಯುಲರ್ ವಾಟರ್ ಅಥವಾ RO ವಾಟರ್ನ ನಮ್ಮ ಮೋದಿ ಕೇರ್ನ ಕುಕ್ಕು ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್ನಲ್ಲಿ ಹಾಕಿ ಪ್ಯೂರಿಫಿಕೇಷನ್ ಮಾಡಿದ್ಮೇಲೆ ಅದೇ ವಾಟರ್ನ pH ಏನಾಗುತ್ತೆ? 9, 10, 11ಗೆ ಬರುತ್ತೆ. 9 and 10 or 11. ಸೊ ಈ ಹಂತಕ್ಕೆ ಬರುತ್ತೆ. ಅಲ್ಲಿಗೆ pH ವ್ಯಾಲ್ಯೂ ಏನಾಯಿತು? ಜಾಸ್ತಿ ಆಯಿತು. ಅರ್ಥ ಆಗ್ತದೆ? pH ವ್ಯಾಲ್ಯೂ ಜಾಸ್ತಿ ಆದರೆ ಒಳ್ಳೆಯದು ಕೆಟ್ಟದು? 100% ಒಳ್ಳೆಯದು. ಕರೆಕ್ಟ್? ಅದು ನಮ್ಮ ಕುಕ್ಕು ಆಲ್ಕಲೈನ್ ವಾಟರಿಂದ ಆಗುತ್ತೆ. ಓಕೆ. ಸೊ ಇದಕ್ಕೆ ನಮ್ಮಲ್ಲಿ pH ಡ್ರಾಪ್ ಟೆಸ್ಟ್ ಅಂತ ನಾವು ಮಾಡ್ತೀವಿ. ಓಕೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ರೆಗ್ಯುಲರ್ ವಾಟರಲ್ಲಿ ಅದು ಯಾವ ಕಂಡೀಷನಲ್ಲಿದೆ, RO ವಾಟರ್ ಯಾವ ಕಂಡೀಷನ್ ಇದೆ. ಅದೇ ವಾಟರ್ನ ನಮ್ಮ ಮೋದಿ ಕೇರ್ನ ಆಲ್ಕಲೈನ್ ಪಿಕ್ಚರಲ್ಲಿ ಪ್ಯೂರಿಫೈ ಮಾಡಿದ್ಮೇಲೆ ಅದು ಆಲ್ಕಲೈನ್ ವಾಟರ್ಗೆ ಕನ್ವರ್ಟ್ ಆದಮೇಲೆ ಯಾವ ಸ್ಟೇಜಲ್ಲಿರುತ್ತೆ. ಸೊ ಅದಕ್ಕೆ ಪ್ರಾಕ್ಟಿಕಲ್ ಡೆಮೋ ನೀವೀಗ ನೋಡ್ತೀರಾ. ಜೊತೆಗೆ ಇನ್ನೊಂದು ಡೆಮೋ ಇದೆ, ORP ಅಂತ ನಾನು ಹೇಳಿದೆ. ORP ಅನ್ನೋದು ಎಷ್ಟು ನೆಗೆಟಿವ್ ಇರುತ್ತೋ
ಅಷ್ಟು ಒಳ್ಳೆಯದು. ನೆಗೆಟಿವ್ ಇದ್ದಷ್ಟು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ತುಂಬ ಒಳ್ಳೆಯದು ಆ ಒಂದು ವಾಟರ್, ಆ ನೆಗೆಟಿವ್ ORP, ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್. ಅದೇ ಪಾಸಿಟಿವ್ ಇತ್ತು ಅಂದರೆ ಅದು ನಾರ್ಮಲ್ ವಾಟರ್ ಆಗಿಬಿಡುತ್ತೆ. ಅದರಲ್ಲಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋದಿಲ್ಲ, ತುಂಬಾ ಆಕ್ಸಿಡೇಷನ್ ಆಗಿರುತ್ತೆ, ತುಂಬ ಡ್ಯಾಮೇಜ್ ಆಗಿರುತ್ತೆ ಆ ವಾಟರ್. ಬಟ್ ನಮ್ಮ ಮೋದಿ ಕೇರ್ನ ಕುಕ್ಕು ಆಲ್ಕಲೈನ್ ಪಿಕ್ಚರಲ್ಲಿ ಅದೇ ನೀರನ್ನು ನಮ್ಮ ಆಲ್ಕಲೈನ್ ಪಿಕ್ಚರಲ್ಲಿ ಪ್ಯೂರಿಫೈ ಮಾಡಾದಮೇಲೆ ಅದರದ್ದು ORP ನೆಗೆಟಿವ್ ಆಗುತ್ತೆ, ಅಲ್ಲಿಗೆ pH ವ್ಯಾಲ್ಯೂ ಜಾಸ್ತಿ ಆಗಿದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಆಗಿದೆ ಅಂತ ನಮಗೆ ಶೋ ಆಗುತ್ತೆ. ಸರ್ ಹೇಗೆ ಸರ್ ನಂಬೋದು? ಅದಕ್ಕೂ ಕೂಡ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಇದೆ, ಪ್ರಾಕ್ಟಿಕಲ್ ಡೆಮೋ ಇದೆ. ಹಾಗಾದರೆ ಆ ಒಂದು ORP ಡ್ರಾಪ್ ಟೆಸ್ಟ್ ಮತ್ತು pH ಡ್ರಾಪ್ ಟೆಸ್ಟ್, ಆ ಒಂದು ಡೆಮಾನ್ಸ್ಟ್ರೇಷನ್ ಹೇಗಿರುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ. ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡಿ. गुड मोदी केयर मॉर्निंग। आज हम लेकर आए हैं मोदी केयर कुकू प्रीमियम एल्कलिन पिक्चर और उसके साथ 2 एक्साइटिंग डेमो एक्सपेरिमेंट्स जो आप खुद भी कर सकते हैं मोदी केयर डेमो किट की मदद से। pH बैलेंस एंड ORP टेस्ट। इन डेमो से हम वेरीफाई करेंगे कि कैसे मोदी केयर कुकू प्रीमियम एल्कलिन पिक्चर रेगुलर पानी को एल्कलिन पानी में बदल देता है और पानी की एंटीऑक्सीडेंट प्रॉपर्टी को इम्प्रूव कर देता है। तो चलिए शुरू करते हैं। ये 2 डेमोस करने के लिए हम यूज करेंगे मोदी केयर डेमो किट, जिसमें है pH स्केल, ORP ड्रॉप्स, pH ड्रॉप्स और इंस्ट्रक्शन मैनुअल। pH डेमो। pH पानी के एसिडिटी लेवल को इंडिकेट करता है। जब पानी का pH 7 से कम होता है तब ये एसिडिक होता है और जब 7 से ज्यादा होता है तो पानी एल्कलिन होता है। एसिडिक पानी के लंबे समय तक इस्तेमाल से बॉडी में अलग अलग प्रकार के हेल्थ इश्यूज हो सकते हैं, जैसे कि मेटाबॉलिक इम्बैलेंस, पाचन समस्याएं, एसिडिटी होना, हड्डियों या दांतों का कमजोर होना और ऐसे अनेक बीमारियों का खतरा बढ़ सकता है। चलिए अब हम pH टेस्ट को स्टार्ट करते हैं और इस टेस्ट के लिए हमें चाहिए 50 ml टैप वाटर, RO वाटर, बॉटल्ड मिनरल वाटर, बॉटल्ड alkaline water एंड कुकू alkaline water। अब इन सब सैंपल्स में हम pH ड्रॉप्स की 6-6 बूंदें डालेंगे। आप देख सकते हैं कि कुकू पिक्चर के पानी का रंग दूसरे ग्लासेस के कंपैरिजन में ज्यादा ब्लूइश पर्पल है। इसका मतलब है कि ये ज्यादा अल्कलाइन पानी है, जबकि बाकी ग्लासेस वाले पानी जो हमें पहले हेल्दी लग रहे थे वो असल में एसिडिक हैं। अब हम बढ़ते हैं दूसरी डेमो की तरफ। ORP, ऑक्सीडेशन रिडक्शन पोटेंशियल, जो पानी की एंटीऑक्सीडेंट प्रॉपर्टी दर्शाता है। नेगेटिव ORP मतलब हाई एंटीऑक्सीडेंट पोटेंशियल और पॉजिटिव ORP मतलब लो एंटीऑक्सीडेंट पोटेंशियल। एंटीऑक्सीडेंट फ्री रेडिकल्स के नुकसान को कम करने में हेल्पफुल होते हैं। हम इन सब सैंपल्स में हम ORP ड्रॉप्स की 6-6 बूंद डालेंगे। जैसे कि आप सभी देख सकते हैं कि कुकू अल्कलाइन पिक्चर से लिए हुए पानी का कलर डार्क पिंक हो गया है। इससे ये क्लियर हो जाता है कि कुकू पिक्चर के पानी में बाकी के वाटर सोर्सेज के कंपैरेटिवली ज्यादा एंटीऑक्सीडेंट पोटेंशियल है। हेल्थियर वाटर फॉर अ हेल्थियर यू। मोदी केयर कुकू प्रीमियम अल्कलाइन वाटर पिक्चर। मेक द राइट चॉइस फॉर योर हेल्थ। ಎಸ್, ವೆಲ್ಕಮ್ ಬ್ಯಾಕ್. ಹೇಗಿತ್ತು ಡೆಮೋ? ಪ್ರಾಕ್ಟಿಕಲಿ ಅರ್ಥ ಆಯ್ತಾ? ಸೊ ನಾವು ಕುಡಿಯುವಂಥ ನೀರು ಯಾವ pH ವ್ಯಾಲ್ಯೂನಲ್ಲಿದೆ, ಬಟ್ ಮೋದಿ ಕೇರ್ನ ಆಲ್ಕಲೈನ್ ಪಿಕ್ಚರ್ನಲ್ಲಿ ಪ್ಯೂರಿಫೈ ಆದ ನಂತರ, ಆಲ್ಕಲೈನ್ ವಾಟರ್ ಆದ ನಂತರ ಎಷ್ಟು pH ವ್ಯಾಲ್ಯೂ ಇದೆ ಮತ್ತು ORP ಎಷ್ಟು ನೆಗೆಟಿವ್ ಆಗಿ ಯಾವ ರೀತಿ ಪಿಂಕ್ ಕಲರ್ಗೆ ಕನ್ವರ್ಟ್ ಆಗುತ್ತೆ, ಸೊ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ಡೆಮೋ ಮಾಡಿ ತೋರಿಸಿದ್ದೀವಿ. ಇದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ನೀವು ಈ ಡೆಮಾನ್ಸ್ಟ್ರೇಷನ್ನ ಮಾಡಿಕೊಂಡು ನೋಡ್ಬೋದು. ಕ್ಲಿಯರ್? ಹಾಗಿದ್ರೆ ಪ್ರಾಡಕ್ಟ್ ಒಳ್ಳೆಯದಿದೆಯಾ? ವೆರಿ ಬೆಸ್ಟ್ ಪ್ರಾಡಕ್ಟ್, ವಂಡರ್ಫುಲ್ ಪ್ರಾಡಕ್ಟ್, ಎಸೆನ್ಷಿಯಲ್ ಪ್ರಾಡಕ್ಟ್, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ, ತುಂಬ ಈಸಿಯಾಗಿ ನಾವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು, ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು, ಆ್ಯಂಡ್ ವೆರಿ ವೆರಿ ಹೆಲ್ದಿ ಕೂಡ. ಕ್ಲಿಯರ್? ಸೊ ಈಗ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ, ಈ ಡೆಮಾನ್ಸ್ಟ್ರೇಷನ್ ಎಲ್ಲ ನೋಡಿದ್ಮೇಲೆ ಕೊನೆಗೂ ನಿಮಗೆ ಪ್ರಶ್ನೆ ಬರುತ್ತೆ, ಕೊನೆಗೂ ಒಂದು ಪ್ರಶ್ನೆ ಉಳಿಯುತ್ತೆ, ಅಥವಾ ಮನಸ್ಸಲ್ಲಿ ಒಂದು ಗೊಂದಲ ಉಳಿಯುತ್ತೆ. ಬೀಡು, ಇಷ್ಟು ದಿವಸ ಕುಡ್ದಿಲ್ವಾ, ಇಷ್ಟು ದಿವಸ ಬದುಕಿಲ್ವಾ, ಇಷ್ಟು ದಿವಸ ಚೆನ್ನಾಗಿಲ್ವಾ, ಮತ್ತ್ಯಾಕೆ ಬೇಕು? ಕೆಲವರಿಗೆ ಬರಬಹುದು, ಗೊತ್ತಿಲ್ಲ. ಬಟ್ ಕೆಲವರಿಗೆ ಇಲ್ಲ, ತುಂಬ ಚೆನ್ನಾಗಿದೆ, ನಾನು ಶಿಫ್ಟ್ ಆಗಬೇಕು, ತುಂಬ ಒಳ್ಳೆಯ ಪ್ರಾಡಕ್ಟು ಅಂತ ಅನಿಸಿದೆ. ನನ್ನ ಪ್ರಕಾರ ಇದೆರಡೂ ಮನಸ್ಥಿತಿ ಒಂಥರ ಒಳ್ಳೆಯದೇ. ಯಾಕೆ ಅಂತ ನನಗೆ ಹೇಳ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನೀಗ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಎಸ್,
ಖಂಡಿತವಾಗ್ಲೂ ಅಸಿಡಿಕ್ ನೇಚರ್ ಇರುವಂಥ ವಾಟರ್ ಅಥವಾ ನಿಮ್ಮ ರೆಗ್ಯುಲರ್ ಡ್ರಿಂಕಿಂಗ್ ವಾಟರಿಂದ ಆಲ್ಕಲೈನ್ ವಾಟರ್ಗೆ ಕನ್ವರ್ಷನ್ ಆಗುವಂಥದ್ದು, ಟ್ರಾನ್ಸ್ಫಾರ್ಮೇಷನ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ನೋ ಡೌಟ್ ಅಬೌಟ್ ಇಟ್. ಆದರೆ ನಾವು ಎಷ್ಟು ವರ್ಷದಿಂದ ಆ ರೆಗ್ಯುಲರ್ ವಾಟರ್ನ ಕನ್ಸ್ಯೂಮ್ ಮಾಡ್ಕೊಂಡು ಬಂದಿದ್ದೀವಿ? ಬೈ ಬರ್ತ್, ಹುಟ್ಟಿದಾಗಿಂದ ನಿಮ್ಮ ಏಜ್ ಎಷ್ಟಾಗಿದೆಯೋ ಅಷ್ಟು ವರ್ಷಗಳ ಕಾಲ ಆ ವಾಟರ್ನ ಕನ್ಸ್ಯೂಮ್ ಮಾಡ್ಕೊಂಡು ಬಂದಿದ್ದೀರಾ. ತಕ್ಷಣ ಇನ್ನೊಂದಕ್ಕೆ ಶಿಫ್ಟ್ ಆದರೆ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡಬೇಕು? ಈಗ ನಮಗೆಲ್ಲ ಗೊತ್ತಿದೆ, ಪ್ರತಿದಿನ ನಾವು ಎಷ್ಟು ನೀರು ಕುಡಿಬೇಕು? ಒಂದು 3 ರಿಂದ 4 ಲೀಟರ್ ನೀರು ಕುಡಿಬೇಕು ಅಂತ ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ, ಕರೆಕ್ಟ್? ಈಗ ನೀವು ಸಡನ್ನಾಗಿ 3 to 4 ಲೀಟರ್ಸ್ ಅಷ್ಟು ವಾಟರ್ನೂ ಕೂಡ ಆಲ್ಕಲೈನ್ ವಾಟರ್ ಕುಡಿಲಿಕ್ಕಾಗೋದಿಲ್ಲ ಆ್ಯಂಡ್ ಬರೋದೇ ಇಲ್ಲ, ಬಾಡಿ ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳೋದಿಲ್ಲ. ಓಕೆ, ಸಡನ್ನಾಗಿ ಸರ್ ನೀವು ಹೇಳಿದ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ, ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ, ಸೊ ನಾನು ನಾಳೆಯಿಂದನೇ ನಾರ್ಮಲ್ ವಾಟರ್ನ ಬಿಡ್ತೀನಿ, ಅಥವಾ ನಾರ್ಮಲ್ ವಾಟರ್ನ ಈ ಪ್ಯೂರಿಫೈರ್ಗೆ ಹಾಕಿಬಿಟ್ಟು, ಅಥವಾ ಈ ಪಿಕ್ಚರ್ ಅಂತ ನಾವೇನು ಹೇಳ್ತೀವಿ ಇದಕ್ಕೆ ಹಾಕಿಬಿಟ್ಟು ಎಲ್ಲ ನೀರನ್ನು ಆಲ್ಕಲೈನ್ ಕುಡಿತೀವಿ. ದಿವಸಕ್ಕೆ ಕುಡಿಬೇಕಾಗಿರೋಂಥ 3 ರಿಂದ 4 ಲೀಟರ್ ನೀರನ್ನು ಕೂಡ ನಾವು ಆಲ್ಕಲೈನ್ ವಾಟರ್ ಕುಡಿತೀವಿ ಅಂದರೆ ಕಷ್ಟ ಆಗುತ್ತೆ. ಬಿಕಾಸ್ ಇಷ್ಟು ವರ್ಷದಿಂದ ಏನು ಕುಡ್ಕೊಂಡು ಬಂದಿದ್ದೀರಾ ವಾಟರ್, ಈಗ ಇಮ್ಮಿಡಿಯೇಟ್ಲಿ ಶಿಫ್ಟ್ ಆದರೆ ಬಾಡಿ ಅದನ್ನು ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಏನು ಮಾಡಬೇಕು? ಹಾಗಂತ ಈ ಪ್ರಾಡಕ್ಟ್ ತೊಗೊಳ್ಳೇಬಾರ್ದಾ? ಆಲ್ಕಲೈನ್ ವಾಟರ್ ಕುಡಿಲೇಬಾರ್ದಾ? ಸೊ ಈ ಥರ ಮೈಂಡ್ಸೆಟ್ಟಿಗೂ ಹೋಗೋಕ್ಕೆ ಹೋಗಬೇಡಿ. ಹೇಳ್ತೀನಿ ಏನು ಮಾಡಬೇಕು ಅಂತ. ಸಿಂಪಲ್ ಟೆಕ್ನಿಕ್ ಏನು ಮಾಡಬೇಕು ಅಂತಂದರೆ, ಡೈಲಿ ಸ್ಟಾರ್ಟಿಂಗಿಂದ 500 ml ವಾಟರ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾವುದು? ಆಲ್ಕಲೈನ್ ವಾಟರ್. ಇನ್ನು ಉಳಿದಿದ್ದನ್ನು ನಾರ್ಮಲ್ಲೇ ಕುಡೀರಿ, ಯಾಕೆಂದರೆ ಬಾಡಿ ಅಡ್ಜಸ್ಟ್ ಆಗಿದೆ. ಒಂದೇ ಸಲ ನಿಮ್ಮ pH ಎಲ್ಲಿತ್ತು ನಿಮ್ಮದು 2, 3, 4, 5 ಇದ್ದಿದ್ದನ್ನು 6, 7 ಇದ್ದಿದ್ದನ್ನು ಇಮ್ಮಿಡಿಯೇಟ್ಲಿ 9 to 10ಗೆ ತೊಗೊಂಬಂದರೆ ಕಷ್ಟ ಆಗಲ್ವಾ ಬಾಡಿಗೆ? ಸೊ ನಾವು ಗ್ರ್ಯಾಜುಯಲಿ ಸ್ಟೆಪ್ ಬೈ ಸ್ಟೆಪ್ ಬದಲಾಯಿಸ್ಕೊಳ್ತಾ ಹೋಗಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಹಾಗಾಗಿ ನೀವು ಈ ಪ್ರಾಡಕ್ಟನ್ನ ತೊಗೊಂಡ ತಕ್ಷಣ ಡೈಲಿ ಫಾರ್ ಎಕ್ಸಾಂಪಲ್ ನೀವು ಒಂದು 3 ಲೀಟರ್ ನೀರು ಕುಡಿತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ 2.5 ಲೀಟರ್ ನೀರನ್ನು ನೀವು ನಾರ್ಮಲ್ ವಾಟರೇ ಕುಡೀರಿ. ಆದರೆ 500 ml ಅಷ್ಟು ವಾಟರ್ನ ನೀವೇನು ಮಾಡಬೇಕು ಅಂತಂದರೆ ಈ ಪ್ಯೂರಿಫೈಯರಲ್ಲಿ ಪ್ಯೂರಿಫೈ ಮಾಡಿಕೊಂಡು ಆಲ್ಕಲೈನ್ ವಾಟರ್ನ ಕನ್ಸ್ಯೂಮ್ ಮಾಡಿ. ಈ ಥರ ಎಷ್ಟು ದಿವಸ ಮಾಡಬೇಕು? ಇದೇ ಥರ ರೆಗ್ಯುಲರಾಗಿ ಮೇಂಟೈನ್ ಮಾಡ್ತಾ ಬನ್ನಿ. ಡೈಲಿ 500 ml ಆಲ್ಕಲೈನ್ ವಾಟರ್, ಇನ್ನು ಉಳಿದಂಥ 2.5 ಲೀಟರ್ಸನ್ನು ನೀವು ನಾರ್ಮಲ್ ವಾಟರ್ನ ಕುಡಿಬೇಕು. ಬಿಕಾಸ್ ಬಾಡಿ ಅಕ್ಸೆಪ್ಟ್ ಆಗಬೇಕಲ್ಲ. ನೆಕ್ಸ್ಟು 1 ತಿಂಗಳಾಗಲಿ ಅಥವಾ ಒಂದು 2 ಮಂತ್ಸ್ ಆಗಲಿ, ಅದಾದಮೇಲೆ ನಿಧಾನಕ್ಕೆ ಒಂದು 500 ml 1 ಲೀಟ್ರಿಗೆ ಬನ್ನಿ. ಅಲ್ಲಿಗೆ ನೀವು ಡೈಲಿ 3 ಲೀಟರ್ ನೀರು ಕುಡಿತಿದ್ದೀರಾ ಅಂದರೆ ಆಫ್ಟರ್ 1 or 2 ಮಂತ್ಸ್ 1 ಲೀಟರಷ್ಟು ಆಲ್ಕಲೈನ್ ವಾಟರ್ನ ಕನ್ಸ್ಯೂಮ್ ಮಾಡಿ 2 ಲೀಟರ್ಸಷ್ಟು ನಾರ್ಮಲ್ ವಾಟರ್ನ ಕನ್ಸ್ಯೂಮ್ ಮಾಡಬೇಕು. ನೆಕ್ಸ್ಟ್ ಇದೇ ಥರ ಹೋಗ್ತಾ ಗ್ರ್ಯಾಜುಯಲಿ ಒಂದು 6 ಮಂತ್ಸ್ ಆದಮೇಲೆ 1 ಇಯರ್ ಆದಮೇಲೆ ನೀವು ಕಂಪ್ಲೀಟ್ಲಿ ಆಲ್ಕಲೈನ್ ವಾಟರ್ಗೆ ಶಿಫ್ಟ್ ಆಗ್ಬೋದು. ಬಟ್ ಅಲ್ಲಿ ತನಕ ಕಂಪ್ಲೀಟ್ ಶಿಫ್ಟ್, ಸಡನ್ ಶಿಫ್ಟ್ ಬೇಡ. ಡೈಲಿ 500 ml 1 ಲೀಟರ್ ಒಬ್ಬ ವ್ಯಕ್ತಿಗೆ. ಅರ್ಥ ಆಗ್ತಿದೆ? ಸ್ಟಾರ್ಟಿಂಗ್ 1 or 2 ಮಂತ್ಸ್ 500 ml ಸಾಕು. ಅದಾದಮೇಲೆ 1 ಲೀಟ್ರಿಗೆ ಶಿಫ್ಟ್ ಆಗಿ ಅದನ್ನೇ ಒಂದು 6 ಮಂತ್ಸ್ ತನಕನೋ 1 ಇಯರ್ ತನಕನೋ ನೀವು ಕಂಟಿನ್ಯೂ ಮಾಡಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿ, ಆ ಪ್ರೋಸೆಸ್ಸಲ್ಲಿ ನೀವು ಬೇಕಾದ್ರೆ 1 ಲೀಟ್ರಿಂದ 1.5 ಲೀಟ್ರ್ 2 ಲೀಟ್ರ್ ತನಕ ಹೋಗಿರ್ಬೋದು, ಏನು ತೊಂದರೆ ಇಲ್ಲ 1 ಇಯರ್ ಅಷ್ಟೊತ್ತಿಗೆ. ಈ ಥರ ನೀವು ಗ್ರ್ಯಾಜುಯಲಿ ಸ್ಟೆಪ್ ಬೈ ನಿಮ್ಮ ಬಾಡಿಯಲ್ಲಿ ಏನು ಅಸಿಡಿಕ್ ನೇಚರ್ ಇರುವಂಥ ವಾಟರ್ ಹೋಗ್ತಿತ್ತೋ ಅಲ್ಲಿಗೆ ಆಲ್ಕಲೈನ್ ನೇಚರ್ ಇರುವಂಥ ವಾಟರ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀರಾ. ಹೆಲ್ತ್ ಕೂಡ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ತುಂಬ ಬೆಟರ್ ಆಗ್ತಾ ಹೋಗುತ್ತೆ. ಈಸ್ ದ ಕ್ಲಿಯರ್? ಸೊ ಈ ಪಾಯಿಂಟನ್ನು ಪ್ರತಿಯೊಬ್ಬರು ಫೋಕಸ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆ? ಸೊ ಈ ರೀತಿ ನೀವು ಶಿಫ್ಟ್ ಆಗೋದ್ರಿಂದ ನಾವು ಇಲ್ಲಿ ತನಕ ಈ ಸೆಷನಲ್ಲಿ ಏನು ಹೇಳಿದ್ವಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮಗೆ ಗ್ರ್ಯಾಜುಯಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಈಗ ಹೇಳಿ, ನೀವು ನಿಮ್ಮ ಮನೆಯಲ್ಲಿ ಯಾವ ನೀರನ್ನು ಕುಡಿಬೇಕು, ಯಾವ ರೀತಿ ಬದಲಾಯಿಸ್ಕೋಬೇಕು, ಈಗ ನೀವು ಡಿಸೈಡ್ ಮಾಡಿ. ಓಕೆ, ಸೊ ಇದಿಷ್ಟು ಕೂಡ ನನ್ನ ಹೆಮ್ಮೆಯ ಮೋದಿ ಕೇರ್ನ ಕುಕ್ಕು ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್. ಈ ಪ್ರೋಟೀನ್ ಅವಶ್ಯಕತೆ ಏನು, ಯಾಕೆ ಬೇಕು, ಫೀಚರ್ಸ್ ಏನು, ಹೇಗೆ ಕೆಲಸ ಮಾಡುತ್ತೆ, ಇದರಲ್ಲಿ ಬಂದಿರುವಂಥ ನೀರನ್ನು ಕುಡಿದರೆ ಏನು ಲಾಭ ಆಗುತ್ತೆ, ಡೆಮೋ ಹೇಗೆ ವರ್ಕ್ ಆಗುತ್ತೆ, ಮತ್ತು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಬಳಸ್ತಾ ಹೋಗಬೇಕು, ಯಾವ ರೀತಿ ಅದನ್ನು ಆಪ್ರೇಟ್ ಮಾಡಬೇಕು, ಇಷ್ಟು ವಿಚಾರವನ್ನು ನಾವು ಈ ಸೆಷನಲ್ಲಿ ತಿಳ್ಕೊಂಡಿದ್ದೀವಿ. ಓಕೆ, ಸೊ ಈಗ ಈ ಪ್ರಾಡಕ್ಟ್ ಬೇಕು ಅಂದರೆ ಏನು ಮಾಡಬೇಕು? ಸೊ ನಿಮಗೆ ಪರಿಚಯ ಇರುವಂತಹ ಮೋದಿ ಕೇರ್ ಕನ್ಸಲ್ಟೆಂಟ್, ಯಾರೆಲ್ಲ ನಿಮಗೆ ಮೋದಿ ಕೇರ್ನವ್ರ ಪರಿಚಯ ಇದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಪ್ರಾಡಕ್ಟನ್ನು ಬಿಲ್ ಮಾಡಿಸ್ಕೊಂಡು
ತರಿಸ್ಕೊಂಡು ಯೂಸ್ ಮಾಡಬೇಕು. ಈ ನಾನೇನು ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಇದೇ ರೀತಿ ಫಾಲೋ ಮಾಡಬೇಕು. ಆ್ಯಂಡ್ ನಿಮಗೆ ಯಾರು ಪ್ರಾಡಕ್ಟನ್ನು ಕೊಡಿಸ್ತಾರೆ ಅವ್ರ ಹತ್ರನೂ ಗೈಡ್ಲೈನ್ಸ್ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಆ ಪ್ರಾಡಕ್ಟ್ ಒಳಗಡೆ ಮ್ಯಾನ್ಯುಯಲ್ ಇರುತ್ತೆ, ಅದನ್ನು ಓದಬೇಕು. ನೆಕ್ಸ್ಟ್ ನಿಮ್ಮ ಬಿಲ್ಲಿಂಗ್ ಸ್ಲಿಪ್ಪನ್ನು ಇಟ್ಕೋಬೇಕು. ವ್ಯಾರಂಟಿ ಕಾರ್ಡ್ ಇರುತ್ತೆ, ಅದನ್ನು ಜೋಪಾನವಾಗಿ ಇಟ್ಕೋಬೇಕು. ಪ್ರಾಡಕ್ಟನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಮ್ಯಾನ್ಯಲ್ ಇರುತ್ತೆ, ಅದನ್ನು ಕಂಪ್ಲೀಟ್ಲಿ ಯೂಸ್ ಮಾಡಬೇಕು. ಆ್ಯಂಡ್ ನಿಮಗೆ ಯಾರು ಪ್ರಾಡಕ್ಟ್ ಕೊಡಿಸ್ತಾರೆ ಅವ್ರ ಹತ್ರನೂ ಇದೇ ಥರ ಗೈಡ್ಲೈನ್ಸನ್ನು ನೀವು ತೊಗೊಂಡು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈಸ್ ದ ಕ್ಲಿಯರ್? ಆ್ಯಂಡ್ ಈ ಇನ್ಫಾರ್ಮೇಷನ್ ಬೆಟರ್ ಇದೆಯಾ, ಯೂಸ್ಫುಲ್ ಇದೆಯಾ, ಚೆನ್ನಾಗಿದೆಯಾ, ಪ್ರಾಡಕ್ಟ್ ಬೆಸ್ಟ್ ಅಂತ ಅನ್ನಿಸ್ತಿದೆಯಾ, ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಇದೆ ಅಂತ ಅನ್ನಿಸ್ತಿದೆಯಾ? ಪ್ರತಿದಿನವೂ ಬೆಟ್ಟಕ್ಕೆ ಹೋಗಿ ಅಥವಾ ಯಾವುದೋ ಫಾಲ್ಸ್ ಹತ್ರ ಹೋಗಿ ನೀರು ತೊಗೊಂಬರೋಕ್ಕಾಗತ್ತಾ? ಇಲ್ಲ. ಬಟ್ ಮನೆಯಲ್ಲೇ ಆ ಥರದ ನೀರನ್ನು ರೆಡಿ ಮಾಡ್ಕೋಬಹುದಲ್ವಾ? ಸೊ ಇದು ಎಲ್ಲದೂ ನಿಮಗೆ ಅವಶ್ಯಕತೆ ಇದೆ. ನಿಮಗೆ ಬೆಸ್ಟ್ ಅನ್ನಿಸ್ತು ಅಂದರೆ ಫಸ್ಟ್ ನೀವು ಪ್ರಾಡಕ್ಟನ್ನು ತೊಗೊಂಡು ಬಂದು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಂತರ ನಿಮ್ಮ ಹೆಲ್ತಲ್ಲಿ ಗ್ರ್ಯಾಜುವಲ್ ಚೇಂಜಸ್ ಯಾವಾಗ ಆಗುತ್ತೆ ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಬೆಟರ್ ಇದೆ ಅಂತ ಅನಿಸಿದ್ರೆ ಈ ಒಂದು ವಿಡಿಯೋವನ್ನು ತಪ್ಪದೆ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್, ಕೊಲೀಗ್ಸ್, ನಿಮ್ಮ ಕಾಂಟ್ಯಾಕ್ಟ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಲಿ. ಯಾಕೆಂದರೆ ಇದು ಕೂಡ ಒಂದು ಸರ್ವಿಸ್, ಒಂದು ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಆಗಲಿ. ಓಕೆ, ಸೊ ಇದಿಷ್ಟು ಕೂಡ ನನ್ನ ಹೆಮ್ಮೆಯ ಮೋದಿ ಕೇರ್ನ ಕುಕು ಪ್ರೀಮಿಯಂ ಆಲ್ಕಲೈನ್ ಪಿಕ್ಚರ್ನ ಸಂಪೂರ್ಣವಾದಂಥ ಮಾಹಿತಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಆ್ಯಂಡ್ ಡಬಲ್ ಥ್ಯಾಂಕ್ಸ್ ಯಾರೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿದ್ರ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್.